ನಮಸ್ಕಾರ ಗೆಳೆಯರೆ, ನಾನು ಮಂಜುನಾಥ್. ಈ ದಿನ ಏನು ಅಂದ್ರೆ 31/8/2025 ಅಂದ್ರೆ ನಾಳೆ ರವಿವಾರ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಹತ್ತಿರ ಕನ್ನಡ ಸಾಹಿತ್ಯ ಭವನದಲ್ಲಿ ವಧುವರ ಸಮಾವೇಶವನ್ನು ಇಟ್ಟಿದ್ದೇವೆ. ಸೊ ದಯವಿಟ್ಟು ಎಲ್ಲರೂ ಬನ್ನಿ. ಇದಕ್ಕೆ ಹುಡುಗಿಯರಿಗಂತೂ ಅಬ್ಸಲ್ಯೂಟ್ಲಿ ಫ್ರೀ ಇದೆ, ಹುಡುಗರಿಗೆ ಒಂದು ಸೀಮಿತ ಒಂದು ಚಾರ್ಜ್ ಇಟ್ಟಿದ್ದೇವೆ ಮತ್ತು ಇಲ್ಲಿ ಬೃಹತ್ ಒಂದು ಸಮಾವೇಶ ಆಗಲಿದೆ. ಸೊ ದಯವಿಟ್ಟು ತಾವು ಕೂಡ ಇಲ್ಲಿ ಬನ್ನಿ, ಭಾಗವಹಿಸಿ ಹಾಗೂ ನಿಮ್ಮ ಸಂಗಾತಿಯನ್ನು ನೇರ ಭೇಟಿಯಾಗುವ ಒಂದು ಸಂದರ್ಭವನ್ನು ನಾವು ಇಟ್ಟಿದ್ದೇವೆ. ಸೊ ಈ ಅವಕಾಶವನ್ನು ತಪ್ಪದೇ ಮಿಸ್ ಮಾಡ್ಕೋಬೇಡಿ. ಬಂದು ಜಾಯ್ನ್ ಆಗಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ತನ್ನಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಾದರೂ ನೀವು ತಗೊಳ್ಳಿ. 8123147355ಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ತಾವು ಪಡೆದುಕೊಳ್ಬಹುದು. ಹಾಗೆ ನಾಳೆ ಸಾಕಷ್ಟು ಜನ ಬರ್ತಾರೆ. ಸೊ ತಾವು ಕೂಡ ಬನ್ನಿ ಹಾಗೂ ನಿಮ್ಮವ್ರಿಗೆ ಯಾರಾದರೂ ಮದುವೆ ಆಗೋರು ಇದ್ರೆ, ಸಿಂಗಲ್ ಇದ್ರೆ ಅವ್ರಿಗೂ ಕೂಡ ಈ ಮೆಸೇಜ್ ನ ಫಾರ್ವರ್ಡ್ ಮಾಡಿ ಹಾಗೂ ಈ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ದು ಆಫೀಸ್ ಅಡ್ರೆಸ್ ಕರೆಕ್ಟ್ ಆಗಿ ಹೇಳಿ. ನಮ್ಮ ಆಫೀಸ್ ಅಡ್ರೆಸ್ ಬೆಳಗಾವಿ ಕೊಲ್ಲಾಪುರ್ ಸರ್ಕಲ್ ಹತ್ತಿರ ಅವಂತರ ಶೋರೂಮ್ ಪಕ್ಕದಲ್ಲಿ ಒಂದು ರೋಡ್ ಒಳಗಡೆ ಹೋಗಿದೆ. ಅಲ್ಲಿಂದ ನೀವು ಬಂದ್ರೆ ಮುಂದ್ಗಡೆ ಒಂದು ಹ್ಯಾಂಗ್ಔಟ್ ಕೆಫೆ ಇದೆ, ಅದರ ಮೇಲೆ ನಮ್ಮ ಶುಭಾರಂಭ ವಧುವರ ವೇದಿಕೆ ಅಂದ್ರೆ MG ಗ್ರೂಪ್ ಕಂಪನಿ ಇದೆ. ಇಲ್ಲಿ ಕೂಡ ತಾವು ಬಂದು ಭೇಟಿ ಆಗಬಹುದು. ದಿನನಿತ್ಯ ಇಲ್ಲಿ ಯಾವುದೇ ದಿನ ಕೂಡ ರಜೆ ಇರೋದಿಲ್ಲ. ವಾರದ 7 ದಿನಗಳು ಕೂಡ ನಮ್ಮಲ್ಲಿ ಒಂದು ಶುರುವಾಗಿರುತ್ತೆ. ಫಸ್ಟ್ ಫ್ಲೋರ್ದಲ್ಲಿದೆ. ಫಸ್ಟ್ ಫ್ಲೋರ್ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಕೋತೀರಿ? ರಿಜಿಸ್ಟ್ರೇಷನ್ ಬಯೋಡೇಟಾ ಫೋಟೋ ಕಳ್ಸಿದ್ರೆ ಸಾಕ್ರಿ. ಅವಕ್ಕೆ ಯಾರು ಮ್ಯಾಚ್ ಆಗ್ತಾರೋ ಇಲ್ಲೋ ಎಲ್ಲ ನಾವು ನೋಡ್ತೀವಿ, ಅವ್ರಿಗೆ ಕಳಿಸ್ತೇವೆ ಪ್ರೊಫೈಲ್, ಆಮೇಲೆ ಅದನ್ನ ರಿಜಿಸ್ಟರ್. ನಿಮ್ದೇನೋ .com ಅಲ್ಲಿ ಕಳಿಸಿ ಅದರಲ್ಲಿ ಫಿಲ್ಅಪ್ ಮಾಡಿ. ಓಕೆ, ನಮ್ದು ಏನಂದ್ರೆ ಇದು ಸಮಾಜ ಸೇವೆ ಮಾಡ್ತಿದ್ರು. ಆಕ್ಚುಲಿ ನಾವು ಬಿಸ್ನೆಸ್ ಅಂತ ಮಾಡ್ತಾ ಇಲ್ಲ. ಯಾಕಂದ್ರೆ ಬಹಳಷ್ಟು ಜನ ಏನು ಆತ್ಮಹತ್ಯೆಗೆ ಗುರಿ ಆಗ್ತಿದ್ದಾರೆ, ಮದುವೆ ಇಲ್ಲ ಅಂತ ಚಿಂತೆ ಮಾಡ್ತಿದ್ದಾರೆ. ಎಷ್ಟೋ ಹುಡುಗಿಯರು ಏಜ್ ಬಂದ್ರು, ಏಜ್ ಮುಗಿದ್ರು ಹುಡುಗರು ಸಿಗ್ತಾ ಇಲ್ಲ ಅಂತ ಕೊರಗ್ತಿದ್ದಾರೆ. ಇಂಥವ್ರಿಗೆಲ್ಲ ಏನಾದ್ರೂ ಒಂದು ಪ್ಲಾಟ್ಫಾರ್ಮ್ ಸಿಗಲಿ, ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಒಂದು ವಿಚಾರ ಮಾಡಿ ಅದು ಒಂದು ಜನಸೇವೆಯನ್ನೇ ನಾವು ಮಾಡೋದು ಮುಂದೆ ಬಂದಿದ್ದೇವೆ. ಅಲ್ಲ, ಈಗಾಗಲೇ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ತಮ್ಮ ಕಡೆಗೆ? ಇವಾಗ ನೀವು ನೋಡಿದ್ರೆ ಒಂದು 100ಕ್ಕಿಂತ ಅಧಿಕ. ಮೊನ್ನೆ 50 ಜನ ಇದ್ರು, ಇವಾಗ 100ಕ್ಕಿಂತ ಅಧಿಕ ಜನ ಇಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ, ಪಾಲ್ಗೊಳ್ಳಕ್ಕೆ ಸಿದ್ಧರಾಗಿದ್ದಾರೆ, ನಾಳೆ ಬರ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೂ ತುಂಬಾ ಕಾಲ್ಸ್ ಬಂದಿದೆ. ಕೆಲವು ಜನಕ್ಕೆ ಏನಂದ್ರೆ ಅವ್ರಿಗೆ ಹೇಗೆ ರಿಜಿಸ್ಟರ್ ಮಾಡೋದು ಗೊತ್ತಿಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಬರ್ತಿದ್ದಾರೆ. ಸೊ 400ರಿಂದ 500 ಜನ ಬರೋ ಒಂದು ಅಪೇಕ್ಷೆ ಇದೆ ನಮಗೆ. ಅಂದ್ರೆ ಒಂದು ₹1,000 ತಗೋತಾರೆ ಒಂದು ರಿಜಿಸ್ಟ್ರೇಷನ್. ಒಂದು ರಿಜಿಸ್ಟರ್ಗೆ ಯಾಕಂದ್ರೆ ಅದು ತುಂಬಾ ಖರ್ಚು ಇರುತ್ತೆ. ಖರ್ಚು ಇರಬೇಕು, ಅಲ್ಲಿ ಮೇಂಟೆನೆನ್ಸ್ ಇರಬೇಕು, ಪಗಾರ ಮಾಡಬೇಕು, ಮನೆ ಬಾಡಿಗೆ, ಒಂದು ಕರೆಂಟ್ ಆಫೀಸ್ ಬಾಡಿಗೆ, ಇದನ್ನೆಲ್ಲ ನೋಡೋದು ₹1,000 ಮಿನಿಮಮ್ ಒಂದು ಚಾರ್ಜ್ ಇಟ್ಟಿದ್ದೇವೆ. ಮೊದಲೆಲ್ಲ ಫ್ರೀ ಇಟ್ಟಿದ್ವಿ. ಫ್ರೀ ಇಟ್ಟರು ತುಂಬಾ ಜನ ಏಜೆಂಟ್ಸ್ ಕಾಲ್ ಮಾಡ್ತಾರೆ, ಬಯೋಡೇಟಾ ತಗೋತಾರೆ, ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಹೀಗಾಗಿ ಏನಂದ್ರೆ ಜೆನ್ಯೂನ್ ಜನ ಹೇಗೆ ಗೊತ್ತಾಗಬೇಕು ಅನ್ನೋದಕ್ಕೆ ಒಂದು ಮಿನಿಮಮ್ ಚಾರ್ಜ್ ಇಟ್ಟಿದ್ದೀವಿ ₹1,000. ಅಲ್ಲ, ಏನಾದ್ರು ಅದ ವಿಶೇಷತೆ ನಿಮ್ಮ ಈ ಒಂದು 1,000ದಲ್ಲಿ 1 ವರ್ಷದವರೆಗೆ ಅಲ್ಲ, ನಿಮ್ಮ ಮದುವೆ ಆಗುವವರೆಗೂ ನಾವು ಪ್ರೊಫೈಲ್ ಕಳಿಸ್ತೇವೆ. ನಿಮ್ ಮದುವೆ ಆಗೋವರೆಗೂ ನಮ್ಮ ಕಡೆ ಏನೇನು ಪ್ರೊಫೈಲ್ ಬರುತ್ತೆ ಕಳಿಸ್ತೇವೆ. ಮ್ಯಾಚಿಂಗ್ ಮಾಡೋಕೆ ಕೊಡಕ್ಕೂ ನಾವು ಟ್ರೈ ಮಾಡ್ತೀವಿ. ಈ .com ಏನಿದೆ ವೆಬ್ಸೈಟ್ ನಾವು ಇನ್ನೂ ವೆಬ್ಸೈಟ್ ಮಾಡ್ಬೇಕಲ್ಲ. ವೆಬ್ಸೈಟ್ ಮಾಡಿಲ್ಲ, ಯಾಕಂದ್ರೆ ಸುಮ್ಮನೆ ಮತ್ತೆ ಇನ್ವೆಸ್ಟ್ಮೆಂಟ್ ಮತ್ತೆ ಅದು ಬಿಸ್ನೆಸ್ ಮೈಂಡ್ ಆಗುತ್ತೆ. ಮತ್ತೆ ಇಲ್ಲ ವೆಬ್ಸೈಟ್ ಮಾಡೋದ್ರಿಂದ ನೀವು ಯಾರಾದ್ರೂ ಬಂದಿರ್ತಾರ ಅವ್ರಿಗೆ ಡೈರೆಕ್ಟ್ ಆಗಿ ವೆಬ್ಸೈಟ್ ದಲ್ಲಿ ಹಾಕಿ ನೋಡ್ರಪ್ಪ, ನೀವು ವೆಬ್ಸೈಟ್ ದಲ್ಲಿ ಹಾಕಿ ಅಂತ ಹೇಳ್ಬೋದು. ಯಾಕಂದ್ರೆ ಕೊಲ್ಲಾಪುರದಿಂದ ಬಂದಿರ್ತಾರ, ಸಾಂಗ್ಲಿಯಿಂದ ಬಂದಿರ್ತಾರ, ಮಹಾರಾಷ್ಟ್ರದಿಂದ ಬಂದಿರ್ತಾರ, ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ಹಳ್ಳಿಯಿಂದ ಬಂದಿರ್ತಾರ. ನೀವು ಪ್ರತಿಯೊಬ್ಬರಿಗೆ ಇನ್ನೊಂದು ಬಂದು ಹೋಗಿ ಅನ್ನೋಕ್ಕಿಂತನೂ ನಮ್ಮದು ನೋಡ್ರಪ್ಪ ಇದು .com ಇದೆ, ಇದನ್ನ ಹೊಡ್ರಿ, ನಾವು ಕಂಪ್ಯೂಟರ್ ಫಿಲ್ಅಪ್ ಮಾಡಿರ್ತೇವೆ, ಅದನ್ನ ನೀವು ತಗೊಂಡು ನೋಡ್ರಿ ಅಂದ್ರೆ ಒಮ್ಮೆ ಬಂದಂದ್ರೆ ಮನುಷ್ಯ ಇನ್ನೊಮ್ಮೆ ಬರೋದು ಅಗತ್ಯ ಇಲ್ಲ. ನಂತರ ನೀವು ಕಂಪ್ಯೂಟರ್ ಏನು ಬಯೋಡೇಟಾ ನೋಡಿರ್ತೀರಿ, ಆ ಬಯೋಡೇಟಾ ಪ್ರಕಾರ ಇನ್ನೊಂದು ಯಾವ್ದೋ ಹೊಂದಿರ್ತೈತಿ. ಅವಾಗ ಅಲ್ಲಿ ಕಳ್ಸ್ರಿ, ಅವಾಗ ಇಲ್ಲಿ ಕಳ್ಸ್ರಿ. ನೋಡ್ರಪ್ಪ ಈಗ ಏನಾಗ್ತೈತಿ, ನೀವು ₹1,000 ತಗೋತಾರೆ, ನಿಮ್ಮ ಮೊಬೈಲ್ಗೆ ನಾವು ಕಳಿಸ್ತೇವೆ ಅಂತ ಹೇಳ್ತಾರೆ. ಕಳಿಸ್ಲಿಲ್ಲ ಹೆಂಗ್ ಕಳ್ಸೋರು? ಒಂದು ಎರಡನೇ ಸಲ ಆ ಮನುಷ್ಯ ಬರ್ಬೇಕಾಗ್ತೈತಿ. .com ಮಾಡೋದ್ರಿಂದ ನಿಮ್ಗೆ ಇಷ್ಟು ಈಜಿ ಐತ್ಲಾ, ಯಾಕಂದ್ರೆ ಜಗತ್ತೆಲ್ಲ .com ಮೇಲೆ ಇದೆ, 5G ಯುಗದಲ್ಲಿದೆ. ನಿಮಗೆ ಇಲ್ಲಿ ಆಫೀಸಿಗೆ ಬಂದು ಹೋಗಂದ್ರೆ ಹೊಕ್ಕೇರ ಬಂದು ಹೋಗಕ್ ಆಗಿಲ್ಲ. ಒಂದೊಂದು ಹಳ್ಳಿ ಮಂದಿಗೆ ಇಲ್ಲಿ ಆಫೀಸ್ ಎಲ್ಲಿ ಸಿಗ್ತಿತ್ತಂದ್ರೆ ಸಿಗಕ್ ಸಾಧ್ಯನೇ ಇಲ್ಲ ಮಂಜುನಾಥ್ ಅವ್ರೆ. ಯಾಕಂದ್ರ ಶಹರದವ್ರು ಸಹಿತ ಒಮ್ಮೆ ಬಂದು ನಿಮ್ಮ ಆಫೀಸಿಗೆ ಭೇಟಿ ಆದ್ರೆ ಮುಗೀತು. ಯಾಕಂದ್ರೆ ಎಲ್ಲಾ ಪ್ರೊಫೈಲ್ ನೋಡ್ತಾರೆ. ವಿಶೇಷ ಏನಾದ್ರು ನಿಮ್ಗೆ 2-3 ಸಲ ಒಬ್ರು ಯಾರಾದ್ರೂ ಬಂದ್ರೆ ನಿಮ್ಮ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಡೈರೆಕ್ಟ್ ವಾಟ್ಸ್ಆಪ್ ಗೆ ಕಳಿಸ್ತೀವಿ. ವೆಬ್ಸೈಟ್ಗೂ ಹೋಗೋದಿಲ್ಲ. ಅವ್ರು ಹೇಳಿದ್ರೆ ಸ್ವಲ್ಪ ಪ್ರೊಫೈಲ್ ಫೋಟೋ ಆದ ತಕ್ಷಣ ನಮ್ಮ ಎಂಪ್ಲಾಯೀಸ್ ಏನ್ ಮಾಡ್ತಾರೆ, ಅವ್ರಿಗೆ ಏನ್ ಡೇಟ್ ಆಫ್ ಬರ್ತ್ ಇರುತ್ತೆ, ಯಾವ ಕಾಸ್ಟ್ ಇರುತ್ತೆ, ಯಾವ ಎಜುಕೇಶನ್ ಇರುತ್ತೆ, ಅದನ್ನ ಮ್ಯಾಚ್ ಮಾಡಿ ವಾಟ್ಸ್ಆಪ್ ಗೆ ಕಳಿಸ್ತಾರೆ. ಇಲ್ಲ, ವಾಟ್ಸ್ಆಪ್ ಬರೋಬರ್ ಇದೆ, ವಾಟ್ಸ್ಆಪ್ ಕರೆಕ್ಟ್ ಇದೆ. ಆದ್ರ ಎಷ್ಟಂತ ವಾಟ್ಸ್ಆಪ್ ಕಳ್ಸ್ಕೊತ್ಕೊಂಡವ್ರು, ಒಬ್ಬಗ 1,000 ತುಂಬಿರ್ತಾನ, 2-3 ಮಂದಿಗೆ ವಾಟ್ಸ್ಆಪ್ ಕಳಿಸ್ತಾರೆ. ಎಷ್ಟಪ್ಪ ಕೇಳ್ತೀನಿ, 10 ಕಳಿಸಿದಾನೆ, ಮತ್ತೆ ಕೇಳಿಸ್ತಾನೆ. ಅದಕ್ಕಿಂತನೂ ನೀವು ವೆಬ್ಸೈಟ್ ಮಾಡಿರಿ ಅಂದ್ರೆ ಬಹಳ ಈಜಿ ಐತಿ. ಅದು ಬಹಳ ಈಜಿ ಐತಿ. ಎಲ್ಲರೂ ವೆಬ್ಸೈಟ್ ಮಾಡಿದ್ದಾರೆ. ವೀರಶೈವ ಲಿಂಗಾಯತ ವಧುವರ ಸಮ್ಮೇಳನ ಚಿಕ್ಕಬಸವನಗರದ ಮಾಡಿದ್ದಾರೆ. ನಂತರ ಇಲ್ಲಿ
ಅದು ಇನ್ನೊಂದು 2-3 ಕಡೆ ಒಬ್ಬರು ಮಾಡಿದ್ದಾರೆ. ಎಲ್ಲರೂ ವೆಬ್ಸೈಟ್ ಇದಾವೆ. ವೆಬ್ಸೈಟ್ ಇದೆ. ಮಂಜುನಾಥ್ ವೆಬ್ಸೈಟ್ ಏನಾದ್ರೆ ನಾವು ಕಾಸ್ಟ್ ಅದನ್ನು ವಿಚಾರ ಮಾಡಿದ್ವಿ, ತುಂಬಾ ಕಾಸ್ಟ್ ಇಲ್ಲ 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 ಭಾಳ ಇಲ್ಲ ಇಲ್ಲ ಲಕ್ಷ ಲಕ್ಷಕ್ಕೆ ಹಾಕಿದ್ದಾರೆ. ಇಲ್ಲ 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 ಎಲ್ಲ ವೆಬ್ಸೈಟ್ ಭಾಳ ಈಜಿ ಇದೆ. ನಿಮ್ಮ ಹೆಸರು ಮೇಲೆ ಮಾಡಿ, ಅದು ಶುಭಾರಂಭ ವಧುವರ ಸಮ್ಮೇಳನ.com. ಕರೆಕ್ಟ್ ಕರೆಕ್ಟ್. ಇಷ್ಟೇ, ಭಾಳ ಈಜಿ ಇದೆ. ಯಾಕಂದ್ರೆ ನಾವು ಫಾಸ್ಟ್ ಯುಗದಲ್ಲಿದ್ದೇವೆ. ಈಗಿನ ಯುವತಿಯರು ಬಂದು ಹೋಗಂಗಿಲ್ಲ, ಅವರು ಜಸ್ಟ್ ಮೊಬೈಲ್ನಾಗ ಪ್ರೊಫೈಲ್ ನೋಡ್ಕೊತ ಕೂತಿರ್ತಾರೆ. ನೀವು ಒಮ್ಮೆ ಅಪ್ಲೋಡ್ ಮಾಡಿಬಿಟ್ರಿ, ಫೋಟೋಗಳು ಅಪ್ಲೋಡ್ ಮಾಡ್ರಿ, ಒಂದು ಹುಡುಗಿದ್ ಒಂದೇ ಫೋಟೋ ತಗೋಬೇಡ್ರಿ, 4-5 ನಮೂನಿ ಫೋಟೋ ತಗೋರಿ. ಯಾಕಂದ್ರೆ ಹುಡುಗರು ಒಂದೇ ಫೋಟೋ ಬೇಡಾಗಿಲ್ಲ, ಅವ್ರೀಗ 4-5 ಫೋಟೋ ಕೇಳ್ತಾರ. ಮತ್ತು ಹುಡುಗರು ಒಂದೇ ಫೋಟೋ ಕೇಳಂಗಿಲ್ಲ. ಯಾವ ಬಂದಿರ್ತಾನ ಅವಂಗೆ ಒಂದು ಫೋಟೋ ತಗೋ ರಿಜಿಸ್ಟ್ರೇಷನ್ಗೆ, 4 ಫೋಟೋ ಮಾತ್ರ ನೀವು ಕಳ್ಸಂತ ಹೇಳ್ಬೇಕು. ಅಂದ್ರೆ ವಿಭಿನ್ನವಾಗಿ ಆ ಫೋಟೋಗಳ ಕಾಣಬೇಕು, ಹಂಗ ಇಂಟ್ರೆಸ್ಟ್ ಬರ್ತೈತೆ. ಅದು ಕೆಲವೊಂದು ಫೋಟೋಗಳು ಸಿಲೆಕ್ಟೆಡ್ ಮಾಡಿ ಮನೆ ನೋಡಕ್ ಹೋಗ್ತಾರ, ಒಂದೇ ಫೋಟೋ ಇರ್ತೈತಿ. ಆಕೆ ಏನೋ ಹಳಿ ಸೀರೆ ಉಟ್ಕೊಂಡಿರ್ತಾಳ, ಆದ್ರೆ ಹುಡುಗಿ ಮಾತ್ರ ಚಂದ ಇರ್ತಾಳ. ನೀವು ಚಂದ ಅಂತ ನಂಬಂಗಿಲ್ಲ, ಅವರು ಫೋಟೋಗಳು ನಂಬ್ತಾರೆ. ಈಗಿನ ಹುಡುಗರು ಫೋಟೋಗಳು ನೋಡ್ತಾರ, ಹುಡುಗಿಯರು ಫೋಟೋಗಳು ನೋಡ್ತಾರ. ಒಂದು ಹುಡುಗಿತ್ತಂದ್ರೆ 4 ಫೋಟೋ ತಗೋರಿ, ಹುಡುಗಿತ್ತ 4 ಫೋಟೋ ತಗೋರಿ. ಅದನ್ನ ಬಯೋಡಾಟಾ ತಗೋರಿ, ಬಯೋಡಾಟಾ ಕರೆಕ್ಟ್ ಇತ್ತ ಐತಿ ಇಲ್ಲ ಅಂತ ಚೆಕ್ ಮಾಡ್ರಿ. ಯಾಕಂದ್ರೆ 96ದಾಗ ಡೇಟ್ ಆಫ್ ಬರ್ತ್ ಐತಿದ, 98 ಹಾಕಿರ್ತಾನ. ಯಾಕೆ ಹುಡುಗಿ ಸಿಗೋಲಾಗನ ಒಂದು ಎಕ್ಸ್ಟೆಂಡ್ ಮಾಡ್ಕೊತ ಹೋಗ್ತಿರ್ತಾನ. ಅವಾಗ ಒಂದು ನೋಡಪ್ಪ ಕರೆಕ್ಟ್ ನೀವು ಬಯೋಡೇಟಾ ಕೊಡು. ಯಾಕಂದ್ರೆ ನಮಗೆ ಬಂದು ಕೇಳಾಡ್ತಾರಲ್ಲ, ಯಾಕಂದ್ರೆ ವೆಬ್ಸೈಟ್ 96 ಅಂತ, ನೀ ಮಾತ್ರ ಇಲ್ಲಿ 2000 ಹಾಕೊಂಡಿ, ಯಾಕಪ್ಪ 4 ವರ್ಷ ಕಡಿಮೆ ಮಾಡಿದಿ, ಹಂಗ್ ಮಾಡಕ್ ಬರಂಗಿಲ್ಲ. ಎಲ್ಲ ಮೋಸಗ ದಂಧೆ ಇರ್ತೈತಿ. ಅವಾಗ ನಿಮ್ ಮೇಲೆ ಬ್ಲೇಮ್ ಬರ್ತೈತಿ. ಅದು ಏನ್ರಿ ತಗೋಂತ ಹೊತ್ತಿನಲ್ಲಿ ನೀವೇನು ನೋಡ್ಲಿಲ್ಲ ಅಂತೇಳಿ ಅಂತದ್ ಯಾಕೆ ಸಿಕ್ಕೊಂಡ್ ಕುಂತ್ರಿ. ಇವಾಗ ಅದಕ್ಕೋಸ್ಕರ ಇವೆಲ್ಲ ಮಾಡಿ ಮಂಜುನಾಥ್ ಅವ್ರು, ನಿಮಗೇನು ಸಹಾಯ ಸಹಕಾರ ಬೇಕಾದ್ರೆ ನಮಗ್ ಕೇಳ್ರಿ, ನಾವು ಮಾಡ್ತೇವೆ. ಮತ್ತೆ ಯುವಕ ಯುವತಿಯರಿಗೆ ಏನ್ ಸಂದೇಶ ನಿಮ್ದು? ಯುವಕ ಯುವತರಿಗೆ ಆದಷ್ಟು ಬೇಗ ನೀವು ಒಂದು ಎಜುಕೇಶನ್ ಒಳ್ಳೇದು ಮಾಡಿ, ಎಜುಕೇಶನ್ ನಂತರ ಒಂದು ಒಳ್ಳೆ ನೌಕರಿ ಹಿಡಿಯಕ್ಕೆ ಟ್ರೈ ಮಾಡಿ. ನೌಕರಿ ಹಿಡಿದ ತಕ್ಷಣ ಮದುವೆಗೆ ನೀವು ಡಿಲೇ ಮಾಡಬೇಡಿ. ಯಾವುದೋ ಒಂದು ವೆಸ್ಟರ್ನ್ ಕಲ್ಚರ್ನ ನೀವು ಅಡಾಪ್ಟ್ ಮಾಡಕ್ ಹೋಗಿ ಮುಂದಿನ ಜೀವನವನ್ನು ನೀವು ಆ ಥರ ನೀವು ಹಾಳು ಮಾಡ್ಕೊಳಕ್ ಹೋಗಬೇಡಿ. ಏನಪ್ಪಾ ಅಂದ್ರೆ ಮನೆಯಲ್ಲಿ ಏನು ಹಿರಿಯರು ಹೇಳ್ತಾರೆ ಅದನ್ನ ಮಾತು ಕೇಳಿ. ನಿಮ್ಮ ಆದಷ್ಟು ಬೇಗ ನೀವು ನೌಕರಿ ಅದು ಎಲ್ಲ ಆದ ತಕ್ಷಣ ಬೇಗ ಮದುವೆಯಾಗಿ ಸೆಟಲ್ ಆಗೋಕೆ ಟ್ರೈ ಮಾಡಿ. ಅದನ್ನ ಬಿಟ್ಟು ಸುಮ್ಮನೆ ನಾವು ವೆಸ್ಟರ್ನ್ ಕಲ್ಚರ್ನ ಅಡಾಪ್ಟ್ ಮಾಡ್ತೀವಿ, ಆಮೇಲೆ ಏಜ್ ಹಾಕ್ತೀವಿ, ಏಜ್ ಆದ ನಂತರ ನಾವು ಏನಂದ್ರೆ ಮದುವೆ ಆಗಬೇಕು ಅಂತ ನೀವು ಹುಡ್ಕಕ್ಕೆ ಹೋದ್ರೆ ಅವಾಗೂ ಸಿಗೋದಿಲ್ಲ, ಆಮೇಲೆ ಕೊರಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲ ಏನು ನಮ್ಮ ಇಂಡಿಯನ್ ಕಲ್ಚರ್ ಇದೆ, ಇದು ತುಂಬಾ ಒಂದು ಸಂಸ್ಕೃತವಾಗಿ ಬಂದಿದೆ. ಸೊ ಅದನ್ನ ನೀವು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಅದರ ಜೊತೆಗೆ ಮುಂದಿನ ಏನು ನಿಮ್ಮ ಜೀವನ ಇರುತ್ತೆ ಅದು ಬಹಳ ಸ್ವರ್ಗಮಯವಾಗಿರುತ್ತೆ. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ಯುವಕರೇ ನೀವು ಭಾರತ ಸಂಸ್ಕೃತಿಯನ್ನು ಅಳವಡಿಸಿ, ಅದರ ಜೊತೆಗೆ ಏನು ನಮ್ಮ ಹಿರಿಯರು ಹಾಕಿಕೊಟ್ಟ ದಾರಿಯಲ್ಲಿ ನಡೆಯೋಕೆ ಟ್ರೈ ಮಾಡಿ. ಅಲ್ಲ, ಈಗ ಹಿರಿಯರನ್ನ ದಾರಿ ತಪ್ಪತ್ತಾರ. ಯಾಕಂತಂದ್ರೆ ಹುಡುಗಿ ಒಪ್ಪಿರ್ತೈತೆ, ಸಾಲೋಳಿತೆ ಯಾಕೆ ಹೋಗ್ತಾಳ, ಸೊಸಿ ಹೋಗ್ತಾಳೋ, ಆಯ್ತು ಹೋಗ್ತಾಳೋ, ನಾದಿನಿ ಹೋಗ್ತಾಳೋ, ಸಾಲೋಳಿ ಕೂಡ ಬರಂಗಿಲ್ಲ ಅಂದ್ರೆ ನಿಮ್ಮ ಸಾಲೋಳಿಗೆ ಸಾಕ್ಷಿ ಇಲ್ಲ. ಒಂದು ಎರಡನೇದು ಕವಲು ಕೇಳ್ತಾರ ಹಳ್ಳಿಯಾಗ. ಭಾರತ ಸಂಸ್ಕೃತಿ ದೊಡ್ಡ ಸಂಸ್ಕೃತಿ, ಆ ಸಂಸ್ಕೃತಿ ಈ ಸಂಸ್ಕೃತಿ ಹೇಳ್ತಾರೆ, ಎಲ್ಲಿ ಸಂಸ್ಕೃತಿ ಉಳಿದಿಲ್ಲ. ಯುವಕ ಯುವತಿಯರ ಸಂಸ್ಕೃತಿ ಬಗ್ಗೆ ನೋಡತ್ತಿಲ್ಲ. ಏನಾಗಿದೆ ಅಂದ್ರೆ ರೀ, ಹಿರಿಯರು ಏನ್ ಮಾಡ್ತಿದಾರ ಅಂದ್ರೆ ಏನ್ ಅಡಾಪ್ಟ್ ಮಾಡಬೇಕು, ಏನ್ ಅಡಾಪ್ಟ್ ಮಾಡ್ಬೇಕು ಅನ್ನೋದು ಮೊನ್ನೆ ಒಂದು ಫಂಕ್ಷನ್ ದಲ್ಲಿ ಕೂಡ ಈ ವರ್ಡ್ ಅನ್ನು ಯೂಸ್ ಮಾಡಿ ಹೇಳಿದ್ರು, ಎಷ್ಟೋ ಚಲೋ. ಬಟ್ ಏನಾಗ್ತದೆ ಈಗೆಲ್ಲ ಜನರೇಷನ್ ಅನ್ನೋದೇ ದುಡ್ಡು ಅದು ಇದು ತಗೋರೋಣ, ಒಳ್ಳೆ ಮದುವೆ ಮಾಡ್ಸೋಣ, ಗ್ರ್ಯಾಂಡ್ ಆಗಿ ಮಾಡೋಣ, ಹೀಗೆ ಮಾಡಿ ಸಾಲ ಮಾಡಿ ಏನಾದ್ರು ಮಾಡಿ ಶೋ ಆಫ್ ಮಾಡಕ್ ಹೋಗ್ತಾರೆ. ಅಲ್ಲಿ ಅವ್ರದ್ದು ಏನಾಗುತ್ತೆ ಮುಂದಿನ ಭವಿಷ್ಯ ಅಲ್ಲಿ ಎಲ್ಲೂ ಮಿಸ್ ಇಲ್ಲ. ದುಡ್ಡು ಇದ್ದವ್ರು ಮಾಡ್ಲಿ. ದೊಡ್ಡವ್ರಿಗೆ ಇದೇ ಹೇಳ್ತಿರೋದು, ಮದುವೆ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಸಂಸ್ಕೃತ ಹುಡುಗಿ, ಒಂದು ಒಳ್ಳೆ ಸಂಸ್ಕೃತ ಹುಡುಗ. ಯಾಕಂದ್ರೆ ಅವ್ರಿಬ್ರು ಜೀವನ ಸಂಗಾತಿ ಹೇಗಿರ್ಬೇಕಂದ್ರೆ ಕೊನೆಯವರೆಗೂ ಇರ್ಬೇಕು. ಅಟ್ಲೀಸ್ಟ್ ಒಂದು ರೊಟ್ಟಿ ಒಳಗೆ ಅರ್ಧ ತಿಂದಾದ್ರೂ ಬದುಕುವಂತ ಸಾಮರ್ಥ್ಯವನ್ನು ಹೊಂದುವ ಮನಸ್ಥಿತಿಯನ್ನ ನೀವು ನಿರ್ಮಾಣ ಮಾಡಿ. ಏನ್ ಮಾಡ್ತಿದ್ದಾರೆ ಅಂದ್ರೆ ನೀವು ಹೇಳಿದಾಗೆ ಕರೆಕ್ಟ್ ಇದೆ. ಅದು ನೀವು ಹೇಳಿದಾಗೆ ಏನ್ ಮಾಡ್ತಿದ್ದಾರೆ, ಇಲ್ಲ ಅದು ಬೇಕು ಇದು ಬೇಕು, ನಮ್ಮ ಹುಡುಗಿ ಕಲ್ತಿದ್ದಾನೆ, ನಮ್ಮ ಹುಡುಗಿ ಹೀಗೆ ಕಲ್ತಿದ್ದಾಳೆ, ಈಗ ಇವತ್ತು ತೋರ್ಸೋದ್ ಬೇಡ. ಇಲ್ಲಿ ಮೂವೀಸ್ ಎಲ್ಲ ನೋಡ್ತಾರೆ, ನನಗೆ ಒಳ್ಳೆ ಹೀರೋ ಚಲನಚಿತ್ರ ನಟ ನಟಿಯರ ತರ ಬೇಕಾಗಿದ್ದಾರೆ. ಹೀಗೆಲ್ಲ ಒಂದು ಭ್ರಮೆಯಲ್ಲಿ ಬದುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಅವ್ರದ್ದು ಏನಾಗುತ್ತೆ, ಜೀವನ ಎಲ್ಲೋ ಒಂದ್ ಕಡೆ ಹೋಗ್ತಾ ಇದೆ. ಸೊ ದೊಡ್ಡವ್ರಿಗೆ ಇದೇ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಕೂಡ ನಿಮ್ಮ ಹುಡುಗರಿಗೆ ಒಳ್ಳೆಯ ಸಂಸ್ಕೃತಿಯ ಹುಡುಗ ನೋಡಿ, ಒಳ್ಳೆಯ ಸಂಸ್ಕೃತಿಯ ಹುಡುಗಿಯನ್ನ ನೋಡಿ. ಅದು ಬಿಟ್ಟು ನೀವು ಯಾವ್ದಾದ್ರು ಇಲ್ಲ ಈ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಆಗುತ್ತೆ, ಆ ಲೈಫ್ ಸ್ಟೈಲ್ ಅಪ್ಗ್ರೇಡ್ ಆಗುತ್ತೆ ಅಂತ ನೀವು ನೋಡ್ಕೋದ್ರೆ ಆಮೇಲೆ ಜೀವನ ಅಲ್ಲ ಮಂಜುನಾಥ್ ಅವ್ರೆ, ಕೇವಲ ಭಾಷೆ ನಡೀತು ನಿಮ್ದು. ಏನಿದೆ ಪರಿಸ್ಥಿತಿ ಅಂತಂದ್ರೆ ಗುಣ ನೋಡಿ ಹಣ್ಣು ಕೊಡಂತಿಲ್ಲ, ಹಣ ನೋಡಿ ಹಣ್ಣು ಕೊಡಂತಿದೆ. ಹಿರಿಯರು ಅಲ್ಲಿ ತಪ್ತಾ ಇದಾರೆ. ಒಂದೊಂದು ತಮ್ಮ ನಾಳೆ ವಯಸ್ಸಾದ ನಂತರ ನೀವು ನಿಮ್ದು ಕೂಡ ವಯಸ್ಸಾಗುತ್ತೆ. ಒಬ್ಬ ಅಳಿಯ ಹೆಂಗಿರ್ಬೇಕಂದ್ರೆ ನಿಮ್ದು ಸಾಕುವಂಗಿರ್ಬೇಕು, ನಿಮ್ ಮಗಳು ಹೆಂಗಿರ್ಬೇಕಂದ್ರೆ ಅವ್ರ ಅವ್ವ ಅಪ್ಪನ ಸಾಕುವಂಗ ನಮ್ಮ ಅವ್ವ ಅಪ್ಪ ಅಂತ ನೋಡು. ಅಲ್ಲ, ಈಗ ಹೆಂಗಿದೆ ಅಂತಂದ್ರೆ ಹುಡುಗಿ ಒಪ್ಪರ ಅವ್ವ ಅಪ್ಪ ಒಪ್ಪಾಗ್ತಿಲ್ಲ, ಅವ್ವ ಅಪ್ಪ ಒಪ್ಪರೆ ಚಿಗೋ ಒಪ್ಪಾಗ್ತಿರಲ್ಲ, ಚಿಗೋ ಒಪ್ಪರೆ ನೆರಮನೆ ಹುಳಿ ಹಿಂಡಾರು ಬರತ್ತಾರ.
ಲಿಂಬು ತಗೊಂಡ್ ಬರತ್ತಾರ, ಅವರಿಂದ ರಕ್ಷಣೆ ಮಾಡಕ್ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಹಿಂದೂ ಸಂಸ್ಕೃತಿ ಹೇಳ್ಕೊತ್ ಕೂತೀರಿ, ಆ ಹಿರಿಯರಿಗಿನ ಸಂಸ್ಕೃತಿ ಅನ್ನೋದು ಗೊತ್ತಿಲ್ಲ. ಎಲ್ಲಾ ಗೊತ್ತೈತೆ ಅಂತಾರ ಸಾಲೋಳಿ ಕೇಳಕ್ ಹೋಗ್ತಾರ, ಎಲ್ಲಾ ಗೊತ್ತೈತೆ ಅಂತಾರ ಕೌಲಿ ಕೇಳಕ್ ಹೋಗ್ತಾರ, ಎಲ್ಲಾ ಗೊತ್ತೈತೆ ಅಂತಾರ ಕೌಡಿ ಕೇಳಕ್ ಹೋಗ್ತಾರ, ಎಲ್ಲಾ ಗೊತ್ತೈತೆ ಅಂತಾರ ಶಾಸ್ತ್ರ ಕೇಳಕ್ ಹೋಗ್ತಾರ. ಇದರಿಂದ ಅವ್ರ ಹಳ್ಳ ಹಿಡ್ಸತ್ತಾರ. ಮತ್ತೆ ಯುವಕರಿಗೇನು ಏನ್ ಮಾರ್ಗದರ್ಶನ ಮಾಡೋದ್ರ, ಯುವಕರಿಗೆ ಏನ್ ಮಾರ್ಗದರ್ಶನ ಮಾಡೋದ್ರ ಅವರು? ಕರೆಕ್ಟ್. ಆದ್ರೂ ನಾವು ಏನಂತೀವಿ, ಒಳ್ಳೆ ಜನನೂ ಇದಾರೆ, ನಿಮ್ಮಂಗ ಜನನೂ ಅದಾರ, ಬುದ್ಧಿ ಹೇಳ್ತಾರ, ಇಂಥದ್ರ ಮಾತು ಕೇಳಿ ತಮ್ಮ ಜೀವನ ಹೆಂಗ್ ರೂಪಿಸ್ಕೋಬೇಕು ಅನ್ನೋದು ಕಲ್ತ್ರ ಆಟೋಮೆಟಿಕ್ಲಿ ಎಲ್ಲ ಒಂದು ಹಂತಕ್ಕೆ ಜೀವನ ಬರ್ತೈತಿ. ಅದ್ರ ಜೊತೆಗೆ ಕೂಡಿರೋದು, ನಾನು ಅದನ್ನೇ ಹೇಳ್ತಿರೋದು, ಒಂದು ಹುಡುಗ ಹುಡುಗಿ ಏನ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ ಜೀವನ ಸಂಗಾತಿಯನ್ನ ಎಂತವ್ರು ಹುಡುಕ್ರಪ್ಪ ಅಂದ್ರೆ ನಿಮ್ಗೆ ಸಾಥ್ ಕೊಡುವಂತ. ಅಲ್ಲ ಮಂಜುನಾಥರೇ, ಒಂದ್ ಮಾತು ಕೇಳಿ ವರ ಬಂದ್ ಕೂತಿರ್ತಾನೆ, ವಧು ಬರ್ತಾಳೆ, ಕೆಳಗೆ ತಲೆ ಹಾಕಿ ಕೆಳಗೆ ಹೋಗ್ತಾಳೆ, ಹುಡುಗನ್ ನೋಡಂಗಿಲ್ಲಕ್ಕೆ. ಆಕೆ ಹುಡುಗನ್ ನೋಡೋ ಕಿಟಕಿಯಾಗಿಂದ ಬಾಗಿಲ್ದಾಗಿಂದ ಮುಂದ್ ಕೂತಂತ ಹುಡುಗನ್ ನೋಡಂಗಿಲ್ಲಕ್ಕೆ. ಹುಡುಗ ಸ್ಮಾರ್ಟ್ ಇದ್ದ ಮಾಡ್ಕೋಬಹುದಿಲ್ಲ, ಆಕೆ ನೋಡಂಗನೇ ಇಲ್ಲಲ್ಲ. ಯಾಕ ನಮ್ಮ ತಂದೆ ತಾಯಿ ಮಾಡ್ತಾರಂತ. ಒಂದೊಂದು ಹುಡುಗಿ 15-20 ಹುಡುಗರು ನೋಡತ್ತಾಳ ಅಂದ್ರೆ ಕಿಟಕಿಯಾಗಿನ ಬಾಗಿಲ ನೋಡತ್ತೆ, ಕಿಟಕಿಯಾಗಿನ ಬಾಗಿಲ ನೋಡಿದ್ರೆ ಹುಡುಗ ಸ್ಮಾರ್ಟ್ ಕಾಂತಾನ, ಮುಂದ್ ಕೊಂಡ್ಬೇಕು. ಮತ್ತೆ ಹಿರಿಯರು ಏನ್ ಮಾಡ್ತಾರ, ಆಯ್ತು ತೋರಿಸೋದು ಸಂಪ್ರದಾಯಕ್ಕೆ ಇನ್ನೂ 12ನೇ ಶತಮಾನದಾಗ ಇದಾರ. ಇವ್ರು ಏನ್ ಮಾಡ್ಬೇಕಂದ್ರೆ ಹುಡುಗ ಹುಡುಗಿನ ಮಾತಾಡ್ಸಕ್ ಬಿಡ್ಬೇಕು ಅಂತ 15 ನಿಮಿಷ ಬಿಡಂಗನೇ ಇಲ್ಲ. ಅವಾಗೇನೋ ನೀರ ಹಾಲಿಗೆ ಗೊತ್ತಾಗ್ತೈತೆ. ಮತ್ತು ಹುಡುಗಿಯರೇನು ತಲೆ ಬಂದು ಕೂತ್ ಕೆಳಗೆ ಬಂದು PhD MA MEd ಇವ್ರನ್ನ ತೊಗೊಂಡು ಏನ್ ಮಾಡೋದೈತಿ, ಹುಡುಗನ ನೋಡಂಗಿಲ್ಲ ಅವರು, ಹುಡುಗನ ಅಪೇಕ್ಷೆನ ಕೇಳಂಗಿಲ್ಲ. ನೀವು 4 ಮಾತು ಕೇಳ್ತಾನ, ಯಾವಾಗ ಹುಟ್ಟಿದೀವ, ಯಾವಾಗ ಡೇಟ್ ಆಫ್ ಬರ್ತಾ, ಏನ್ ಮಾಡ್ತಿ, ನಿನ್ ಕಲಿಯು ಇಷ್ಟೇ ಐತೆ ಅಂತ. ಮತ್ತೊಂದು ಏನೈತಿ ಮಂಜುನಾಥ್ ಅವರೇ ಮಹತ್ವದ ಅಂತಂದ್ರೆ, ಹುಡುಗ ಹುಡುಗಿ ಅವ್ರದ್ದು ಏನೋ ಇಲ್ದನ ಬಯೋಡಾಟಾ ತಂದು ಕೊಡ್ತಾರೆ ಇಲ್ಲಿ ನಮ್ಗೆ ನೋಡಂತೇಳಿ. ಆ ಬಯೋಡಾಟಾ ಕೊಟ್ಟದ ಆ ಹುಡುಗಿ ಗೊತ್ತಾಯ್ತೈತಿ, ನಾ ಏನ ಸಾಲಿ ಕಲಿಯತ್ತೇನೆ, ನೀವ್ ಯಾಕೆ ಬಯೋಡಾಟಾ ಅಂತ ಅಲ್ಲಿ ಜಗಳ ಆಗ್ತೈತಿ. ಆದ್ರೂ ಆ ಹುಡುಗ ನೋಡಕ್ ಹೋಗ್ತಾನೆ, ಅವಾಗ ಅವ್ನಿಗೆ ಏನು ಮಾತಾಡಂಗಿಲ್ಲ. ಲಾಸ್ಟ್ಗೆಲ್ಲ ಮುಗ್ದಿರ್ತೈತಿ, ನಾ ಸಾಲಿ ಕಲಿಯಾಕಿದ ಅಂತ ಹೇಳ್ತಾಳೆ. ಅವಾಗ ಏನ್ ಮಾಡೋರು, ಇಲ್ಲಿ ದುಡ್ಡು ಹೋತು, ಎಲ್ಲಾನು ಹೋತು, ಹಿಂಗೆ 3 ತರ ನವಟ್ರ ಆಗೈತೆ. ಹಿಂಗಾಗಿ ಹುಡುಗ ಹುಡುಗಿ ಎಚ್ಚೆತ್ಕೊಳ್ಳೋದ್ ನೀವ್ ಹೇಳತ್ತೀರಿ. ಮೊದಲು ಪಾಲಕರು ಎಚ್ಚೆತ್ಕೊಳ್ಬೇಕ್ರಿ, ಮಾರ್ಗದರ್ಶನ ಎತ್ತಾಡ್ಕೋಬೇಕು. ಸ್ವಾಮಿಗಳ ಕಡೆ ಹೋಗ್ತಾರ, ಸ್ವಾಮಿಗಳು ಎಲ್ಲಾ ಆಗಿರ್ತೈತಿ, ಹುಡುಗ ಹುಡುಗಿದಾಗಿರ್ತೈತಿ. ಸಾಲೋಳಿ ಕೊಡಂಗಿಲ್ಲ ಅಂತ ಸ್ವಾಮಿ ಹೇಳಿರ್ತಾನ, ಮೂಲೆಗಿನ ಸ್ವಾಮಿ ಅವ ಕೆಡ್ಸಕ್ ಕುದ್ದಾನೆ. ಸ್ವಾಮಿಗಳಿಗೆ ಈ ವಿಡಿಯೋ ಮುಖಾಂತರ ಎಚ್ಚರಿಕೆಯನ್ನು ಕೊಡತೈತಿ, ನೀವು ಯಾರು ಬಂದಿರ್ತಾರ ಸಾಲೋಳಿ ಅದು ಇದು ಶಾಸ್ತ್ರ ಒಂಟಿ ಎಲ್ಲ ಹೇಳ್ಕೊತ್ಕೊಂಡ್ಬೇಡ್ರಿ. ನಿಮ್ಮ ಪೀ ತಗೋರಿ, ಆಯ್ತು ಹೊಂದಾಣಿಕೆ ಆಯ್ತು ಮಾಡಿ. ಏನ್ ಪಂಚಾಂಗ ನೋಡ್ತೀರಿ ನೀವು, ಯಾವ ಪಂಚಾಂಗ ಐತಿ ನಿಮ್ ಕಡೆ, ಎಷ್ಟು ವರ್ಷದ ಪಂಚಾಂಗ ಐತಿ? ಸುಮ್ಮನೆ ಇರ್ರಿ ನೀವು, ಸ್ವಾಮಿಗಳಿಗೆ ನಾವು ಹೇಳೋದು ಸುಮ್ಮನೆ ಇರ್ರಿ ನೀವು. ಸುಮ್ಮನೆ ಮುಕ್ಕಳಿ ಮುಚ್ಕೊಂಡ್ಕೊಂಡ ಅಂತ ಹೇಳ್ತಾವ ಸ್ವಾಮಿಗಳಿಗೆ, ಇಡೀ ಜಿಲ್ಲಾ ಸ್ವಾಮಿಗಳಿಗೆಲ್ಲ ಎಷ್ಟೋ ನಮ್ಮ ಕಡೆ ಪ್ರಕರಣಗಳು ಬರ್ತಾ ಇದ್ದಾವೆ. ಹುಡುಗ ಹುಡುಗಿ ಎಲ್ಲ ಒಪ್ಪಿರ್ತಾರೆ, ಸಾಲೋಳಿ ಕೆಳಕ್ ಅವು ಹೋಗಿರ್ತಾಳ. ಸಾಲೋಳಿ ಕೆಳಗಿಂದ ಏನು ದೇವ್ರ ಮೇಲೆ ಇಡ್ತಾರೆ ನೀವು, ಯಾವುದೋ ದೇವ್ರ ಮೇಲೆ ಕೌಲ ಬೀಳ್ತೈತಿ, ಅದು ಬ್ಯಾಡ ಅಂತೇಳಿ. ಇನ್ನೊಬ್ಬ ದೇವ್ರ ಕೌಲ ಇಡ್ರಿ ನೋಡು, ಅದ ಹೂವ ಇಡ್ರಿ ನೋಡು, ಸಿದ್ದೇಶ್ವರ ತಲೆ ಮೇಲೆ ಹೂವ ಇಡ್ರಿ, ಅವ್ ಹೂ ಅಂತಾನ. ಮೊಸಬನ್ ತಲೆ ಮೇಲೆ ಇಟ್ರ ಅವ್ ಬ್ಯಾಡ ಅಂತಾನ. ಮತ್ತೆ ದೇವ್ರಲ್ಲಿ ಜಗಳ ಹಚ್ಚಿದಂಗ. ಅಂದ್ರೆ ನಿಮ್ಮ ಕೌಲು ಸುಳ್ಳು, ನಿಮ್ಮ ಸಾಲೋಳಿ ಸುಳ್ಳು, ಸಾಲೋಳಿಗೆ ಸಾಕ್ಷಿ ಬೇಕಂತೇಳಿ. ಈಗ ಯಾರು MM ಕಲಬುರ್ಗಿ ಹೇಳಿದಾರೆ, ಪನ್ಸಾರ್ ಹೇಳಿದಾರೆ, ದಾಬೋಲ್ಕರ್ ಹೇಳಿದಾರೆ, ಗೌರಿ ಲಂಕೇಶ್ ಮರ್ಡರ್ ಆಗಿದೆ, ಮೂಢನಂಬಿಕೆನ ಹೊರಗೆ ಬೇಡ ಅಂತ ಅದು ಹೇಳಿ ನೀವು. ಅದು ಐತಿ. ನಾ ನಾ ಏನಂದ್ರೆ ಈಗಿನ ಸಂಸ್ಕೃತಿ ಒಳಗ ಹುಡುಗಿಯರು ಇಬ್ರಿಗೂ ಒಂದ ಮಾತಾಡ್ತಾರೆ. ನಿಮ್ ಮ್ಯಾಚಿಂಗ್ ಒಳಗೆ ನೀವು ನೋಡೋದಂದ್ರೆ ಒಂದು ಒಳ್ಳೆ ಸಂಸ್ಕೃತಿ ನೋಡಿದ್ರೆ ಹುಡುಗ ನಿಮ್ ಕೈ ಹಿಡಿತಾರೋ ಕೈ ಬಿಡ್ತಾರೋ ಇದನ್ನ ತಿಳ್ಕೊರಿ. ಅಲ್ಲ ಇವ್ರು ಮಾಡ್ತಾರೆ, ಮಂಜುನಾಥ್ ಮಾಡ್ತಾರೆ. ಅವು ಅಪ್ಪ ಒಪ್ಪಂಗಿಲ್ಲಲ್ಲ. ಯಾಕೆ ಒಪ್ಪಂಗಿಲ್ಲ ಅಂದ್ರೆ ಇವ್ರು ಹಳ್ಳಿಯಾಗಿರ್ತಾರೆ, ಸಿಟಿಯಾಗ ಬಂದ ಹೊಲ ಎಷ್ಟೈತಿ ಕೇಳ್ತಾರ. ಅರೇ ಸಿಟಿಯಾಗ ಹೆಂಗ್ ಹೊಲ ಇರ್ತೈತಿ, ಹಳ್ಳಿಯಾಗ ರೈತ ಕೇಳ್ಬೇಕು ಹೊಲ ಎಷ್ಟೈತಿ ಅಂತೇಳಿ. ಇಲ್ಲಿ ಮನಿ ಸ್ವಂತ ಬಾಡಿಗೆ ಐತೋ ಅಥವಾ ನೀವು ಸ್ವಂತ ಮನಿ ಐತೋ, ಎಷ್ಟು ಬಾಡಿಗೆ ಕೊಡಿ ಕೇಳ್ಬೇಕು. ಇದು ಇಂಪಾರ್ಟೆಂಟ್. ಇವಾಗ ನೋಡಿ ಸಿಟಿ ವೈಸ್ ನೋಡಿದ್ರೆ ನೀವು ಉದ್ಯೋಗ, ಅವನಿರೋ ಲೈಫ್ ಸ್ಟೈಲು, ಅವ್ನಿಗೇನ್ ಯಾವ ಚಟಗಳು ಅದಾವ ಅಥವಾ ಯಾವ ಚಟಗಳು ಇಲ್ಲ, ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡ್ಬೇಕು. ಹಳ್ಳಿ ಕಡೆ ಹೋದ್ರೆ ಎಷ್ಟು ಹೊಲ ಇದೆ, ಅವನು ಅದನ್ನ ತಗೊಂಡು ಅದನ್ನ ಬಿಟ್ಟು ಬೇರೆ ಏನ್ ಕೆಲಸ ಮಾಡ್ತಾನೆ ಇದನ್ನ ನೋಡ್ಬೇಕು. ಮತ್ತೊಂದೇನೈತಿ, ಬೆಸ್ಟ್ ಮ್ಯಾಚ್. ರೈತರು ಹೊಲ ನೋಡಿದ್ರೆ, ಹಳ್ಳಿಗೆ ಹೋಗಿ ನೀವು ಬಿಲ್ಡಿಂಗ್ಸ್ ಎಲ್ಲಿದೆ, ನಿಮ್ದು ಲೈಫ್ ಸ್ಟೈಲ್ ಇಲ್ಲಿ ಯಾಕಿಲ್ಲ ಅಂತ ಕೇಳಿದ್ರೆ ಇದು ಕೂಡ ಮಿಸ್ ಮ್ಯಾಚ್. ಇದು ಒಂದು ಒಳ್ಳೆ ಪಾಯಿಂಟ್. ಇದು ಅವ ತಂದೆ ತಾಯಿಯಿಂದ ಮಂಜುನಾಥ್ ಅವರೇ, ಹುಡುಗಿ ಅವ ಅಪ್ಪ ಹೊಲ ಕೇಳ್ತಾರೆ, ಹುಡುಗಿ ಹೊಲ ಬೇಡ ಅಂತಾಳೆ. ಆದ್ರೆ ನಾವು ಹೊಲ ಕೊಡಕ್ ತಯಾರದ ಅಂತ ಒಬ್ಬ ಹೋದ, 10 ಎಕರೆ ಹೊಲ ಕೊಡ್ತೀವಿ ಅಂತ ಹೋದ. ಅಂದ್ರೆ ಹೊಲ ಎಕರೆ ದುಡಿತಾಳೆ ನೀಕಿ, ತನ್ನ ಮಗಳ ತಾನು ದುಡಿಯಂಗಿಲ್ಲ. ಮತ್ ಹೊಲ ಯಾಕೆ ಕೇಳ್ರಿ ಇವ್ರು ಅಂದ್ರ ಆಸ್ತಿ ಚೆಕ್ ಮಾಡೋರು ಅವರು. ನಾನು ಏನ್ ಹೇಳ್ತಿದ್ದೀನಿ, ನೀವು ಮಿಸ್ ಮ್ಯಾಚಿಂಗ್ ಪ್ರೊಫೈಲ್ಸ್ ಅಂತಾರೆ. ಅದಕ್ಕೆ ಒಂದು ಏನಂದ್ರೆ ಮಿಸ್ ಮ್ಯಾಚಿಂಗ್ ಪ್ರೊಫೈಲ್ಸ್ ಅದೇ ಹೇಳೋದು. ನೀವು ಸಿಟಿಗೆ ಹೋಗಿ ಹೊಲ ಕೇಳಿ ಬಿಲ್ಡಿಂಗ್ಸ್ ಎಲ್ಲ ಇರುತ್ತೆ, ಅಲ್ಲಿ ಹೋಗಿ ನೀವು ಇಲ್ಲಿ ಯಾಕೆ ಹೊಲ ಇಲ್ಲ ಅಂದ್ರೆ ಅದು ತಪ್ಪು.
ಹೊಲದಲ್ಲಿ ಬಂದು ನೀವು ಹಳ್ಳಿಗೆ ಹೋಗಿ ಹೊಲ ಇರುತ್ತೆ ಅಲ್ಲಿ ಹೋಗಿ ಇಲ್ಲಿ ಬಿಲ್ಡಿಂಗ್ಸ್ ಹಾಕಿಲ್ಲ ಅಂದ್ರೆ ಕೇಳೋದು ತಪ್ಪು. ಸೊ ಮಿಸ್ ಮ್ಯಾಚಿಂಗ್ ಪ್ರೊಫೈಲ್ಸ್ ದಿಂದ ಇದು ಒಂದೇ ಉದ್ದೇಶ, ಎಲ್ಲಕ್ಕಿಂತ ಪಾಯಿಂಟ್ ನಮ್ದಾಗ್ಲಿ ಈ ಚಾನಲ್ದವ್ರದಾಗ್ಲಿ ಏನ್ ಪಾಯಿಂಟ್ಸ್ ಇದೆ ಅಂದ್ರೆ ಒಂದು ಒಳ್ಳೆ ಸಂಸಾರ ನಡೀಲಿ, ಒಳ್ಳೆ ಜೀವನ ನಡೀಲಿ, ಒಳ್ಳೆ ಒಂದು ಸಮಾಜ ನಡೀಲಿ. ಒಳ್ಳೆ ಸಮಾಜ ಕಟ್ಟಬೇಕಾದ್ರೆ ಏನೆಲ್ಲ ಬೇಕು, ಹಿರಿಯರು ಕೂಡ ಅದ್ರ ದೊಡ್ಡವರು ಕೂಡ ಅದನ್ನ ಅರಿರಿ, ತಂದೆ ತಾಯಿಗಳನ್ನು ಇದನ್ನು ತಿಳಿದುಕೊಳ್ಳಿ. ನಿಮ್ಮ ಮಗಳು ಎಲ್ಲಿ ಖುಷಿ ಇರ್ತಾಳೆ, ನಿಮ್ಮ ಮಗ ಎಲ್ಲಿ ಖುಷಿ ಇರ್ತಾನೆ ಅದನ್ನ ಫಸ್ಟ್ ನೋಡಿ. ಅದನ್ನ ಬಿಟ್ಟು ಮತ್ತೆ ಯಾವ್ದಾದ್ರು ಯಾರೋ ಏನೋ ಹೇಳಿದ್ರು, ಬೇರೆದವ್ರು ಹೇಳಿದ್ರು, ಮನೆ ಆಜು ಬಾಜುದವ್ರು ಹೇಳಿದ್ರು ಅಂತ ನಿಮ್ಮ ಮನೆ ನಿಮ್ಮ ಇದರಲ್ಲಿ ಮದುವೆ ನಿಲ್ಸ್ಕೊಂಡು ಅವ್ರ ಜೀವನ ಕೂಡ ಹಾಳು ಮಾಡಬೇಡಿ, ತಮ್ಮ ಜೀವನ ಕೂಡ ಹಾಳು ಮಾಡಬೇಡಿ. ಯಾಕಂದ್ರೆ ನಿಮಗೂ ವಯಸ್ಸಾದ ತಕ್ಷಣ ಅದನ್ನೇ ಒಂದ್ ಪಾಯಿಂಟ್ ಇಂಪಾರ್ಟೆಂಟ್ ಏನ್ ಹೇಳೋದಂದ್ರೆ, ನಿಮ್ಮ ವಯಸ್ಸಾದ ತಕ್ಷಣ ಆ ಅಳಿಯ ಹೇಗಿರ್ಬೇಕಂದ್ರೆ ನಿಮ್ಮನ್ನು ಸಾಕೋ ಲೆವೆಲ್ದಲ್ಲಿರ್ಬೇಕು. ನಿಮ್ಮ ಮಗಳು ಹೇಗಿರ್ಬೇಕಂದ್ರೆ ಅವ್ರ ಮನೆಗೆ ಹೋದ ತಕ್ಷಣ ಅಲ್ಲಿ ಏನು ಅವ್ರ ತಂದೆ ಅಲ್ಲ ಮತ್ತೊಂದು ಮಂಜುನಾಥ್ ಅವರೇ ಇಲ್ಲಿ ಸಮಸ್ಯೆ ಇದೆ. ಹುಡುಗಿ ಅವ್ವ ಅಪ್ಪ ಇರಬಾರ್ದಂತಾರ, ಅವಾಗ ಏನ್ ಮಾಡ್ತೀರಿ? ಅದೇ ಹೇಳ್ತಿರೋದು, ಇವನ್ನೆಲ್ಲ ಬಿಡ್ಬೇಕಾಗಿದೆ. ಇವನ್ನೆಲ್ಲ ಬಿಟ್ರೆ ಮಾತ್ರ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ. ಸುಮ್ನೆ ನೀವು ಮದುವೆ ಆಗ್ತಾ ಇಲ್ಲ ಅಲ್ಲ, ಸಮಾಜ ಕೆಟ್ಟ ಹೋಗಿದೆ, ಒಳ್ಳೆ ಸಮಾಜ ನಿರ್ಮಾಣ ನಿಮ್ಮ ಒಬ್ಬರ ಕಡೆಯಿಂದ ಆಗೋದಿಲ್ಲ. ಯಾಕಂದ್ರೆ ಹುಳಿ ಹಿಂಡವ್ರು ಊರಾಗ 1000 ಮಂದಿಯಾಗ 99.9999 ಇದಾರೆ. ಒಬ್ರು ಮದುವೆ ಮಾಡಿರ್ತಾರೆ, ಕೆಡ್ಸವ್ರು 15 ಮಂದಿ ಇರ್ತಾರೆ. ಅವರು ಕಿಶಾಗಲ್ಲಿ ಲಿಂಬು ತಗೊಂಡು ಬಂದಿರ್ತಾರೆ, ಏನೋ ಹೇಳ್ತಾರೆ. ಯಾಕಂದ್ರೆ ಇವು ದೊಡ್ಡ ಇಂಜಿನಿಯರ್ ಬಂದಿರ್ತಾನ, ಇವನ ಮಗನಿಗೆ ಇಂಜಿನಿಯರ್ ಕೊಟ್ಟು ಇವ್ ದೊಡ್ಡ ಮನುಷ್ಯ ಆಗ್ತಾನಲ್ಲ, ನಮ್ಮ ಮಗಳನ್ನ ನಾವು ಹಳ್ಳಿ ಮನುಷ್ಯ ಕೊಟ್ಟಿರೋ ಇದು ಮುರಿಬೇಕಂತ ಮುರಿ ಅಂತ ಮಂದಿ ಭಾಳ ಹೆಚ್ಚಿದ್ರೆ ಅದಕ್ಕೇನ್ ಹೇಳ್ತಾರೆ, ಅವ್ರಿಗೇನ್ ಹೇಳ್ತಾರೆ? ತಂದೆ ತಾಯಿ ಏನ್ ಮಾಡ್ಬೇಕು, ಸ್ವತಂತ್ರ ಡಿಸಿಷನ್ ತಗೋಬೇಕು. ಹುಡುಗಿ ಮುಖಾಮುಖಿ ಮಾತಾಡಕ್ ಕೊಡ್ಬೇಕು. ಅಂದಾಗ ಏನೋ ಸಮಸ್ಯೆ ಬಗೆಹರಿತಿದ್ರಿ. ಬೊಮ್ಮೆ ಸರ್ ಇದು ಎಲ್ಲ ಆಗುತ್ತೆ. ಯಾಕಂದ್ರೆ ಇದು ಈ ಮತ್ತೆ ಜನರೇಷನ್ ತಿರುಗ್ತಾ ಇದೆ. ಏನು ಇವರು ದಾರಿ ಬಿಟ್ಟು ಹೋಗಿದ್ರು ಅದೇ ಮತ್ತೆ ದಾರಿಗೆ ಬರ್ತಾ ಇದೆ. ಇದು ಸ್ಲೋ ಆಗುತ್ತೆ, ಎಲ್ಲ ಆಗುತ್ತೆ. ಯಾಕಂದ್ರೆ ಒಂದ್ಸಲ ಕೆಟ್ಟಾಗುತ್ತೆ, ಒಂದ್ಸಲ ಚೆನ್ನಾಗುತ್ತೆ. ಸೊ ಇದೆಲ್ಲ ಒಂದು ರೀತಿ ಹಂತಕ್ಕೆ ಬರುತ್ತೆ. ಇವಾಗ ನೀವೇ ಅಂದ್ರೆ ನಮ್ಮ ಮಗನ್ನ ಮದುವೆ ಮಾಡೋದಿದ್ರೆ ಒಂದು ಒಳ್ಳೆ ವರ ಬೇಕಾಗಿದೆ, ಒಳ್ಳೆ ನಮ್ದಲ್ಲಿ ವಧು ಒಂದು ಇದು ಮಾಡ್ತಿರ್ತೀವಿ. ಸೊ ಇವೆಲ್ಲ ಮ್ಯಾಚಿಂಗ್ ಹೇಗಾಗುತ್ತೆ ಅಂದ್ರೆ ಆಟೋಮ್ಯಾಟಿಕ್ಲಿ ಪೇರೆಂಟ್ಸ್ ಅಷ್ಟೇ ಪಾಠ ಇರುತ್ತೆ. ಪೇರೆಂಟ್ಸು ತಮ್ಮ ಮಕ್ಕಳು ಅಷ್ಟು ನೋಡಿ ಬೇರೆದವ್ರು ಏನು ಲಿಂಬೆ ಹಿಂಡಕ್ಕೆ ಬರ್ತಾರೆ ಅದಕ್ಕೆ ಟಿವಿ ಕೊಡಬೇಡಿ, ನೀವೇ ಎನ್ಕ್ವೈರಿ ಮಾಡಿ. ಬೇಕಾದ್ರೆ ಒಂದಿನ ಲೇಟ್ ಆಗಲಿ, ಬಟ್ ಎನ್ಕ್ವೈರಿ ಮಾಡ್ಕೊಂಡು ಒಳ್ಳೆಯ ಒಂದು ಗುಣಗಳು, ಸಂಸ್ಕೃತಿ, ಅವ್ರ ಮನೆತನ, ಅವ್ರ ಮನೆಯಲ್ಲಿ ಹೇಗಿದೆ ವಾತಾವರಣ, ಇದನ್ನೆಲ್ಲ ನೋಡ್ಕೊಂಡು ಆಟೋಮೆಟಿಕ್ ಮಾಡಿದ್ರೆ 100% ಮೊದಲ ಹುಡುಗ ಹುಡುಗಿಕ್ಕಿಂತ ಪಾಲಕರು ಸುಧಾರಿಸಬೇಕು ಅನ್ನೋದು. ನಂತರ ಆಜು ಬಾಜು ಹೇಳಿ ಉಂಡವರು ಕಡಿಮೆ ಆಗ್ಬೇಕು. ಹೌದಾ? ನೋಡ್ರಿ ನಾನು ನಿಮ್ಗೆ ಹೇಳ್ರಿ, ರಾಮಾಯಣ ಕಾಲದಿಂದ ಇವಾಗಿಂದಲ್ಲ, ರಾಮಾಯಣ ಮಹಾಭಾರತ ಕಾಲದಿಂದ ಹುಳಿ ಹಿಂಡವ್ರು ಹಿಂಡತಾರ. ಈ ಯಾರು ನಮ್ಮಲ್ಲಿ ಹೆಸರು ಇಡೋರು ಇಡತಿರ್ತಾರೆ, ಬಟ್ ಯಾರು ಒಳ್ಳೇದ್ ಮಾಡ್ತಿರ್ತಾರೋ ಒಳ್ಳೇದಾಗ್ತದೆ, ಅವ್ರು ಒಳ್ಳೇದಾಗ್ತದೆ. ಯಾಕೆ ಒಳ್ಳೇದಾಗ್ತದೆ ಅಂದ್ರೆ ಅವರು ಡಿಸಿಷನ್ ಬಹಳ ಚಲೋ ತಗೋತಾರೆ. ಡಿಸಿಷನ್ ತಮ್ಮ ಯಾರು ಇರ್ತಾರ ತಮ್ಮ ನೋಡಿ ಮಂಜುನಾಥ್ ಅವರೇ, ಡಿಸಿಷನ್ ತಗೋ ಪವರ್ ಕೇವಲ ಭಾರತ ದೇಶದಲ್ಲಿ ಅಟ್ಟ, ಜಗತ್ತಿನಲ್ಲಿ ಇರ್ತಕ್ಕಂಥದ್ದು 770 ಕೋಟಿ. ಸ್ವತಂತ್ರ ತಲೆ, ಅತಂತ್ರ ತಲೆ, ಕುತಂತ್ರ ತಲೆ ಮತ್ತು ಪರತಂತ್ರ ತಲೆ. ಇವೆಲ್ಲ ಕುತಂತ್ರ ತಲೆಗಳು 35%, ಅತಂತ್ರ ತಲೆಗಳು 35%, ನಂತರ ಸ್ವತಂತ್ರಗಳು ಕೇವಲ 1%, ನಂತರ ಅತಂತ್ರ, ಕುತಂತ್ರ, ಪರತಂತ್ರ ಬೇರೆಯವ್ರ ಮಾತು ಕೇಳೋ 35%. ನಿಮ್ಮದು ಪರ್ಸೆಂಟೇಜ್ ಎಲ್ಲಿ ಉಳಿತು? ಏನು ಉಳಿಲೇ ಇಲ್ಲ. 1% ಈ ಸಮಾಜ ನೀವು ನಿರ್ಮಾಣ ಮಾಡ್ಲಿಕ್ಕೆ ಹೋಗಿದ್ರಿ. ಎಲ್ಲಾನು ಆಗ್ತೈತಿ, ಯಾಕೆ ಚಿಂತೆ? ನಾನು ಹೇಳೋದಂದ್ರೆ ಎಲ್ಲ ಒಳ್ಳೇದಾಗ್ತೈತಿ, ಎಲ್ಲ ಕಾಲ ಒಳ್ಳೇದು ಅಲ್ಲ. ಸ್ವತಂತ್ರ ತಲೆಯಿದ್ದವ್ರು ಬರ್ತಾರೆ, ಸ್ವತಂತ್ರ ಡಿಸಿಷನ್ ತಗೋ ಪವರ್ ಅವಾಗಿಲ್ಲ. ಆ ಇವ್ರು ಇಲ್ಲ, ಹುಡುಗ ಹುಡುಗಿಲ್ಲ, ಹುಡುಗ ಹುಡುಗಿ ಇಲ್ಲ ಅಂತ ಹಂಗಿಲ್ಲ. ಅದು ಒಂದು ಮಿಸ್ ಮ್ಯಾಚಿಂಗ್ ಐತ್ರಿ. ನಾವ್ ಸ್ಟೋರಿ ಅದಂಗಾರ, ಈ ಕೆಲವು ಹುಡುಗಿಯರ ಅದು ಕೆಲವು ಹುಡುಗರ ಇಲ್ಲಿಂದ ಒಂದು ಬೇರೆ ಸಿಟಿ ಹೋಗಿರ್ತಾರೆ, ಬೆಂಗಳೂರು, ಬಾಂಬೆ, ದಿಲ್ಲಿ ಎಲ್ಲ ಕೆಲಸ ಹೋಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಲೈಫ್ ಸ್ಟೈಲ್ ನೋಡಿ ನಮ್ಮ ಅವ್ವ ಅಪ್ಪ ಏನ್ ಕಲ್ತಿದ್ದಾರೆ, ಇವಾಗ ಏನು ಗೊತ್ತಿಲ್ಲ ಅಂತ ಅವ್ರು ತಿಳ್ಕೊಂಡು ಏನ್ ಮಾಡ್ತಾರೆ, ಅವ್ರು ಹುಡುಗು ಹುಡುಗಿಗೆ ನಮಗ್ ಬ್ಯಾಡಿ ಹುಡುಗಿ ಅಂತ ಅಥವಾ ಹುಡುಗ ಬ್ಯಾಡ ಅಂತ ಅವ್ರು ಡಿಸಿಷನ್ ಮಾಡ್ತಾರೆ. ಇದೇ ಲೈಫ್ ಸ್ಟೈಲ್ ಒಳಗೆ ಹುಡುಗರ್ದು ಏನಾಗೆ ತಂದೆ ತಾಯಿ ಪರಿಸ್ಥಿತಿ ಏನಿದೆ, ಇವರು ಆಸೆಗಳು ಹೆಚ್ಚಾಗ್ತಾವ. ಇಲ್ಲ ನನ್ಗೆ ಗೌರ್ಮೆಂಟ್ ಬೇಕು, ನನಗೆ ಒಳ್ಳೆ ಸ್ಯಾಲ್ರಿ ಇದ್ದಾವ ಬೇಕು, ಅವ್ನು ಸಾಕ್ತಾ ಬಿಡ್ತಾ ಗೊತ್ತಿಲ್ಲ, ಬಟ್ ನಮಗೆ ಇಂಥದ್ದು ಬೇಕು. ನಮ್ಮ ಲೈಫ್ ಸ್ಟೈಲ್ 4 ಮಂದಿಗೆ ತೋರ್ಸಾಕ್ ಹೋಗಿ ಏನ್ ಮದುವೆ ಮಾಡ್ತಾರೆ, ಇಲ್ಲಿ ತಪ್ಪಾಯ್ತಿ. ಇದನ್ನೆಲ್ಲ ನಿಲ್ಲಿಸ್ರಿ. ಇದನ್ನ ನಿಲ್ಲಿಸಿ ಏನ್ ಮಾಡ್ರಿ ಅಂದ್ರೆ ನಿಮ್ಮ ಹುಡುಗ ನಿಮ್ಮ ಹುಡುಗಿಗೆ ಒಳ್ಳೆ ಒಂದು ಸಂಸಾರ ನಡೆಯಕ್ಕೆ ಒಂದು ಜೋಡಿ ಸಿಗ್ತಿದ್ದಿಲ್ಲ, ಆ ಇಬ್ರು ಕೂಡಿ ಒಂದು ಜೀವನ ಸಾಗಿಸ್ತಾರಿಲ್ಲ. ಇದನ್ನ ಮ್ಯಾಚ್ ಮಾಡ್ರಿ. ಮತ್ತೆ ಒಂದ್ ರೂಪಾಯಿ ಹೆಚ್ಚು ಬರುತ್ತೆ, 1 ರೂಪಾಯಿ ಕಡಿಮೆ ಬರುತ್ತೆ ಮದುವೆಯಲ್ಲಿ, ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಇದನ್ನೆಲ್ಲ ಅಳವಡಿಸ್ಕೊಂಡು ಹೋಗೋದನ್ನ ಜೀವನ. ಇಲ್ಲ, ನೀವು ಜೀವನ ಬಗ್ಗೆ ಪಾಠ ಹೇಳತ್ತೀರಿ. ಈಗ ಸಾಯತಾರ ಯಾರು ಶ್ರೀಮಂತರ ಮದುವೆ ಒಳಕ ಆಗತ್ತವ, ದಮ್ದಾಮ್ ಆಗತ್ತವ. ಬಡವರ ಮದುವೆ ಅವ್ರ ಪಾಪ ಅಪೇಕ್ಷೆ ಕಡಿಮೆ ಇರ್ತೀವಿ ಆಗತ್ತವ. ಮಧ್ಯಮ ವರ್ಗದ ಸಾಯತಾರ, ಅವ್ರಿಗೆ ನೀವು ನಿರ್ದೇಶನ ಮಾಡಿದ್ರಿ. ಅದೇ ಆಗ್ತದೆ. ಮಧ್ಯಮ ವರ್ಗದವ್ರು ಹೆಂಗಾಗಿದಾರೆ ಅಂದ್ರೆ ಈ ಕಡೆ ಶ್ರೀಮಂತರ ಹುಡುಗಿ ನೋಡ್ಬೇಕು, ಇದು ಬಡವ್ರ ಹುಡುಗಿ ನೋಡ್ಬೇಕು, ಇದನ್ನ ಶ್ರೀಮಂತರ ಹುಡುಗ ನೋಡ್ಬೇಕು, ಬಡವ್ರ ಹುಡುಗನ್ ನೋಡ್ಬೇಕು. ಇದು ಇವರು ಕನ್ಫ್ಯೂಸ್ ಆಗದ. ಇವ್ರಿಗೆ ನಾ ಅದನ್ನ ಹೇಳೋದು, ಬಡವರು ಆರಾಮದಾರ, ಶ್ರೀಮಂತರು ಆರಾಮ, ಮಧ್ಯಮ ಕ್ಲಾಸ್ ದವ್ರ ನಿಮ್ಮ ಡಿಸಿಷನ್ನಾಗ ನೀವು ತಪ್ಪಾತ. ನೀವು ಲೈಫ್ ಸ್ಟೈಲ್ ನೋಡಿ ಬದುಕದ, ನೀವು ಸ್ವಂತ ಏನೈತೆ ಅನ್ನೋದು ಬದುಕ್ತಲ್ಲ. ಒಬ್ರಿಗೆ ಹೆಚ್ಚೈತಿ, ಒಬ್ರಿಗೆ ಕಡಿಮೆ ಐತಿ. ಇದನ್ನ ಅನ್ಕೊಂಡ್ ದೇವ್ರ ಬಾಳ ಸಂಸಾರ ನಾವು ನಡಿತೀವಿ ಅಂದ್ರೆ 100% ಒಳ್ಳೇದಾಗ್ತೈತಿ. ಒಂದ್ ಅಕ್ಕಿ ಇದೆಲ್ಲ ಈಗ ಬರ ಐತಿ, ಟ್ರೆಂಡ್ ಬರ ಐತಿ, ಈಗ ಒಳ್ಳೆ ಕಾಲ ಬರೋದೈತಿ, ಬರ ಐತಿ. ಒಟ್ಟು ಹೋಪ್ಸ್ ಇಸ್ ಅ ನೆವರ್ ಎಂಡ್ ಅಂತ. ಹೋಪ್ಸ್ ಇಸ್ ಅ ನೆವರ್ ಎಂಡ್.
ಸೊ ಹೋಪ್ಸ್ ಇಟ್ಕೋರಿ, ಒಳ್ಳೇದ್ ಮಾಡ್ತೀವಿ ನಾವು, ಒಳ್ಳೇದ್ ಮಾಡಿದ್ರೆ ಎಲ್ಲಾನು ಒಳ್ಳೇದ. ಸೊ ನೀವು ತಿಳ್ಕೊರಿ, ಒಂದು ನಾ ಹೇಳೋದಂದ್ರೆ ಇಷ್ಟ ತಿಳ್ಕೊರಿ, ಮದುವೆ ಆಗೋದು ಭಾಳ ಈಸಿ. ನೀವು ನೋಡಕ್ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂ ನೋಡ್ರಿ. ನೀವು ಈಗ ನೋಡಿ ಯಾರೋ ಒಬ್ರು ರಿಜೆಕ್ಟ್ ಮಾಡಿದ್ರೆ ಇಡೀ ಜಗತ್ತೆಲ್ಲ ರಿಜೆಕ್ಟ್ ಮಾಡಿಲ್ಲ. ಈಗ ನಾವು ಹೇಳಿದಾಗ 140 ಕೋಟಿ ಜನಸಂಖ್ಯೆ ಇದೆ ನಮ್ಮಲ್ಲಿ. 140 ಕೋಟಿ ಜನಸಂಖ್ಯೆ ಒಳಗ ಅರ್ಧ ತಿಳ್ಕೊರಿ, ಹುಡುಗಿಯರ ಅರ್ಧ ಹುಡುಗರ ಅರ್ಧ ಹಿಂಗ್ ತಿಳ್ಕೊರಿ. ಅಲ್ಲ, ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಲಿಂಗಾಯತರಲ್ಲಿ 101 ಜಾತಿಗಳು, ಸಾಧಾರಣ ಇದು ಪಂಚಮ ಕೊಡಂಗಿಲ್ಲ, ಪಂಚಮ ಇದ್ರೆ ಆದಿ ಬಂಜಿಗೆ ಕೊಡಂಗಿಲ್ಲ, ಆದಿ ಬಂಜಿಗೆ ಇದ್ರೆ ಇನ್ನೊಂದು ಕೊಡಂಗಿಲ್ಲ. ನಂತರ ಎಷ್ಟು ಜಾತಿಗಳು, ಅದು ಉಪಜಾತಿಗಳು. ಸ್ವಾಮಿಗಳ ಭಾಷಣ ಏನ್ ಮಾಡ್ತಾರೆ, ಎಲ್ಲ ನಾವು ಒಂದಂತ. ಇಲ್ಲಿ ಪಾಲಕರಲ್ಲಿ ಒಂದಾತ, ಪಂಚಮ ಬೇಕಂತ, ಚತುರ್ಥ ಬೇಕಂತ, ಬಂಜಿಗೆ ಬೇಕಂತ, ಆದಿ ಬಂಜಿಗೆ ಬೇಕಂತ. ಎಂತದ್ ಏನಿದು ಇವ್ರಿಗೇನ್ ಮಾರ್ಗದರ್ಶನ? ನೀವು ಒಳ್ಳೆ ಪಾಯಿಂಟ್ ತೆಗದ್ರಿ. ಈ ಒಳ್ಳೆ ಪಾಯಿಂಟ್ ನನಗೆ ಹೇಳೋದೈತಿ. ಈ ಒಳ್ಳೆ ಪಾಯಿಂಟ್ ಅನ್ನ ತಿಳ್ಕೊರಿ. ನಾವು ಇವತ್ತು ಏನು ಇದೊಂದು ಪ್ರೋಗ್ರಾಮ್ ಇಟ್ಟೇವಿ, ಶುಭಾರಂಭ ವಧುವರ ವೇದಿಕೆ. ಸರ್ವ ಜಾತಿ, ಸರ್ವ ಧರ್ಮ, ಸರ್ವ ಉಪಜಾತಿಗಳಿಗೂ ಇಟ್ಟೇವಿ. ಒಂದ್ ಮಾತು ಪೂರಕಲ್ಲ ಇದು ಇಟ್ಟಿವಿ. ಯಾಕೆ ಇಟ್ಟಿವಿ ಗೊತ್ತಿದ್ರಿ? ಇಲ್ಲೆಲ್ಲ ಈಗ ಹೆಂಗ್ ನಡೆಯುತ್ತೆ ಅಂದ್ರೆ, ಬಹಳಷ್ಟು ಜನ ಫೋನ್ ಹಚ್ಚಿ ನನಗೆ ಏನ್ ಹೇಳ್ತಾರೆ ಅಂದ್ರೆ, ಮಂಜುನಾಥ್ ಸರ್, ನನಗೆ ಯಾವ್ದು ಹುಡುಗಿ ಯಾವುದೇ ಕಾಸ್ಟ್ ಇದ್ರೂ ನಡೆಯುತ್ತೆ. ಇದ ಸರ ಹುಡುಗಿಯರು ಹೇಳ್ತಿದ್ದಾರೆ ಫೋನ್ ಹಚ್ಚಿ, ಸರ್ ನಂಗೆ ಯಾವ್ದು ಕಾಸ್ಟ್, ಯಾವ್ದು ಜಾತಿ ಹುಡುಗಿದ್ರು ನಡೀತಿದ್ರಿ, ಬಟ್ ನನಗೆ ಒಟ್ಟು ಮ್ಯಾಚ್ ಆಗುವಂತ ಇರ್ಬೇಕು. ಅಲ್ಲಲ್ಲ, ನೀವ್ ಹೇಳೋದು ಬರೀ ನೀವ್ ಹೇಳೋದು ಇಲ್ಲಿ ಕೇಳಿ ಕೇವಲ 5% ಜನ ಇಷ್ಟ ಇದ್ದಾರೆ. ಯಾರು ನಿಮ್ಮ ಸ್ವತಂತ್ರ ತಲೆ ಇದ್ದವ್ರು ಹುಡುಗ ಇದ್ದಾರೆ. 95% ಅವ್ವ ಅಪ್ಪನ ಮಾತು ಕೇಳ್ತಾರೆ, ಅಜ್ಜಿ ಮಾತು ಕೇಳತ್ತಾರೆ. ಮತ್ತ ತಮ್ಮ ಡಿಸಿಷನ್ ತಗೋಕ ಫೇಲ್ ಆಗತ್ತಾರೆ. ಯಾಕಂದ್ರ ಅಲ್ಲ ಬಂದ್ ಕೆಳಗ್ ತಲೆ ಕೂತಿರ್ತಾರ ಹಳ್ಳ್ಯಾಗ. ಹೋಗಿ ತೆಳಗ ಹುಡುಗನ ನೋಡಂಗಿಲ್ಲ. ಅವ್ರು ಏನ್ ಮಾಡ್ತೀರಿ ನೀವು? ಹುಡುಗನ ನೋಡಂಗಿಲ್ಲ ಅವ್ರು. ಯಾಕೆ ನೋಡಂಗಿಲ್ಲ ಅಂದ್ರ 15-20 ಹುಡುಗರು ತೋರಿಸಿರ್ತಾರ, ಯಾವನ ಮುಖಾಲೇ ನೋಡ್ಲಿ ಅಂತ ಹಾಕಿದೆ. PhD ಡಿಗ್ರಿ ಮತ್ತು BSc B.Ed M.Ed ನೀವೇನ್ ಮಾಡತ್ತೀರಿ? ಈಗ ನಿಮ್ಗಂತೂ 100% ಅನುಭವ ಗೊತ್ತಿದೆ. ಯಾಕಂದ್ರೆ ನೀವು ಒಬ್ಬರು ಪತ್ರಕರ್ತರು. ಸೊ ನಿಮ್ಗೆ ಬಹಳಷ್ಟು ಸಮಾಜದ ಒಲಿವು ಗೊತ್ತೈತಿ, ಏನ್ ನಡೀತಿದ್ದು ಗೊತ್ತೈತಿ. ನಾನು ನಿಮ್ಗೆ ಅದನ್ನೇ ಹೇಳೋದು, 12ನೇ ಶತಮಾನದಾಗ ಬಸವಣ್ಣನವರನ್ನ ಹೋರಾಡಿದ್ದಾರ ತಿಳ್ಕೊರಿದ್ದನ್ನೆಲ್ಲ. ಇವೆಲ್ಲ ಜಾತಿ ಮತ ಹೋಗ್ಬೇಕು, ಎಲ್ಲರೂ ಒಂದಾಗಿ ಬದುಕಬೇಕು, ಇದನ್ನೆಲ್ಲ ಅಲ್ಲಿಂದ ಐತಿ ಹೋರಾಟ. ಇವತ್ತು ನಿನ್ನದಲ್ಲ ಆ ಹೋರಾಟ ಉಲ್ಟಾ ಪಲ್ಟಾಗಿ ಇಲ್ಲಿಲ್ಲ, ಎಲ್ಲಿ ಬರಂಗಿಲ್ಲ ಎಂದು ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ಕೇಳಿ, ಲಿಂಗಾಯತ ಅಂತಂದ್ರೆ ಬಸವಣ್ಣವರು ಒಬ್ಬರೇ ಅಂತ ಚನ್ನಬಸವಣ್ಣವ್ರು ಹೇಳುವಾದ್ರು. ಲಿಂಗಾಯತ ಅಂದ್ರೆ ಏನು? ಬೇರೆ ಹೋಮ ಹವನ ಮಾಡುವಂತಿಲ್ಲ, ಬೇರೆ ಗುಡಿ ಗುಂಡಾರಗಳನ್ನು ಸುತ್ತುವಂತಿಲ್ಲ, ಸುಳ್ಳು ಹೇಳುವಂತಿಲ್ಲ, ಮೋಸ ಮಾಡುವಂತಿಲ್ಲ, ವಂಚನೆ ಮಾಡುವಂತಿಲ್ಲ. ಎಷ್ಟು ಲಿಂಗಾಯತರ ಪಲ್ಸತ್ರ? ಲಿಂಗಾಯತರು ಬೇರೆ, ಮತ್ತು ವೀರಶೈವರು ಬೇರೆ. ವೀರಶೈವರ ಎಲ್ಲಾ ಧರ್ಮಗಳ ಪ್ರೀತಿ ಮಾಡ್ತಾರೆ. ಬಸವಣ್ಣವರು ಒಂದೇ ಏಕ ಲಿಂಗೋಪಚ ಅಂದ್ರೆ ಲಿಂಗ ಕೈಯಲ್ಲಿ ಮಾಡ್ರಿ ಅಂದ್ರ ಲಿಂಗ ಒಂದೇ. ಇಲ್ಲಿ ಮತ್ತು ಉಪಜಾತಿಗಳು ಅದರಲ್ಲಿ ಇದೆಲ್ಲ ಕೂಡ್ತೈತ್ರಿ. ನೋಡಿ, ಆಗೋದಿಲ್ಲ. ಇಲ್ಲಿ ಕೇಳ್ರಿ ಮಂಜುನಾಥ್ ಅವ್ರೆ, ಸ್ವಾಮಿಗಳು ಹೇಳಿ ಎಲ್ಲಾ ಮುದುಕಾಗಿದ್ದಾರೆ. ಏನ್ ಹಿರಿಯರು ಹೇಳಿ ಮುದುಕಾಗಿದ್ದಾರೆ. ಯಾಕಂದ್ರೆ ಹಿರಿಯರಿಗೂ ಗೌರವ ಇಲ್ಲ, ಹುಡುಗರು ಗೌರವ ಕೊಡತ್ತಿಲ್ಲ, ಅವ್ರ ಮಾತು ಕೇಳತ್ತಿಲ್ಲ. ಈ ಹುಡುಗಿ ಒಪ್ಪರ ಅವ್ರು ಮಾಡತ್ತಿಲ್ಲ, ಅವ್ರು ಒಪ್ಪರ ಇವ್ರು ಮಾಡತ್ತಿಲ್ಲ. ನೀನೇನು ಗೊತ್ತೈತಿ ಜೀವನದ ಅನುಭವ ಅಂತ ಹೇಳ್ತಾರ. ಇವರಿಗೆ ಜೀವನದ ಅನುಭವ ಗೊತ್ತಿಲ್ಲ. ಯಾಕಂದ್ರೆ ಅತಂತ್ರ ತಲೆ, ಸ್ವತಂತ್ರ ತಲೆ, ಪರತಂತ್ರ ತಲೆ, ಕುತಂತ್ರ ತಲೆಗಳನ್ನ ಇವರು ಅಳವಡಿಸ್ಕೊಡ್ತಾ ಇದಾರೆ. ಸ್ವತಂತ್ರ ತಲೆ ಕೇವಲ 1% ಇದೆ. ಮತ್ತೆ 1% ಸಮಾಜ ಹೆಂಗ್ ನಿರ್ಮಾಣ ಮಾಡತ್ತೀರಿ? ಯಾವ ರೀತಿ ಬಂದ್ ಹಂತತೈತಿ ಅದು? 12ನೇ ಶತಮಾನದಲ್ಲಿ ಹೇಳಿದ್ದಾರೆ, ಇದು 21ನೇ ಶತಮಾನ ರೀ. ಅವಾಗಿಂದ ಈಗಿನ ಬಹಳ ಫರ್ಕ್ ಇದೆ. ಬರ್ತೈತ್ರಿ ಕಾಲ. ನನ್ಗೆ ಹೇಳ್ರಿ, ಯಾರು ಏನು ಅಂದ್ರು ನೋಡ್ರಿ, ಒಂದ್ ಹೆಂಗಿರ್ತೈತ್ರಿ, ಎಲ್ಲಾರು ಅನುಭವಿಸೋದು ವಿಚಾರ ಮಾಡ್ತಿರ್ತಾರೆ. ಎಲ್ಲರಿಗೂ ಏನ್ ಅನಿಸ್ತೈತಿ, ನಾನ ಶಾಣೆ ಅನಿಸ್ತೈತ್ರಿ. ಸೊ ಅದ್ ಕಾಲಾನು ಕ್ರಮೇಣ ಅವ್ರಿಗೆಲ್ಲಾನು ಗೊತ್ತಾಗ್ತೈತ್ರಿ, ಯಾವ್ದು ಸತ್ಯ ಯಾವ್ದು ಅಸತ್ಯ ಎಲ್ಲ ಗೊತ್ತಾಗ್ತೈತ್ರಿ. ಸೊ ಆ ರೀತಿ ಒಳಗ ನಾ ಹೇಳೋದಂದ್ರ, ಇದಕ್ಕೇನೈತಿ, ನಮ್ಮಂತವ್ರು ಒಂದ್ ಸ್ವಲ್ಪ ನಾವೇನ್ ಮಾಡ್ತೀವಿ, ಸಮಾಜನ ಎತ್ತಿ ಹಿಡಿದ ಸಮಾಜಕ್ಕೆ ಒಳ್ಳೇದಾಗ್ಬೇಕಂತ ನಾವು ಟ್ರೈ ಮಾಡ್ತಿರ್ತೀವಿ. ಕೆಲವು ಸಾಮಾಜಿಕ ಘಾತಕರು ಏನ್ ಮಾಡ್ತಾರೆ, ಸಮಾಜಕ್ಕೆ ಹಾನಿ ಆಗ್ಬೇಕನ್ನೋದು ಏನ್ ಬೇಕಾದ್ರೆ ಹೊಸದು ಇಂಪ್ಲಿಮೆಂಟ್ ಮಾಡ್ತಿರ್ತಾರೆ. ಸೊ ಇವೆಲ್ಲ ಏನದಾವಲ್ರಿ, ಇವೆಲ್ಲ ಒಂದ್ ಒಳ್ಳೆ ಹಂತಕ್ಕೆ ಬರೋದ, ಲಾಸ್ಟ್ ಗೆಲ್ಲೋದು ಯಾವ್ದ್ರಿ? ಸತ್ಯನ ಗೆಲ್ಲೋದು, ಇದ್ರೊಳಗೇನು ಡೌಟೇ ಇಲ್ಲ. ಸೊ ಅದ್ರ ಸಂಬಂಧ ಏನಂದ್ರೆ, ಇವೆಲ್ಲ ಆಗ್ಬೇಕಾದ್ರೆ ಪೇರೆಂಟ್ಸು ನಾವಿದ ನಿಮ್ಮ ಮಾಧ್ಯಮ ಮುಖಾಂತರ ನಾವ್ ಏನ್ ಹೇಳಕ್ ಇಚ್ಛೆ ಪಡ್ತೀವಿ, ಪೇರೆಂಟ್ಸ್ ನೀವು ಕೂಡ ಮಿಸ್ ಮ್ಯಾಚಿಂಗ್ ಮಾಡೋದು ತಪ್ಪು ಕಡಿಮೆ ಮಾಡ್ರಿ. ಅದ್ರ ಜೊತೆಗೆ ನಾವು ಎಜುಕೇಶನ್ ಅದೇವಿ, ನಾವು ಭಾರಿ ಹೈ ಡೆಸಿಗ್ನೇಷನ್ ಒಳಗೆ ಅದೇವಿ, ಅಥವಾ ಏನ್ ನೀವು ಕಲ್ತ್ ಒಂದು ಜಾಬ್ ಹಿಡಿದ್ರಿ ಹುಡುಗರ ಅವ್ರಿಗೂ ಒಂದು ಮಿಸ್ ಮ್ಯಾಚಿಂಗ್ ಮಾಡೋದು ತಪ್ಸ್ಕೋರಿ. ಜೀವನ ಬಹಳ ಸುಂದರ ಐತಿ, ಒನ್ ಟೈಮ್ ಅಪರ್ಚುನಿಟಿ ಐತಿ. ಸೊ ಇವತ್ತು ಬದುಕೋದು ಕಲ್ಕೋರಿ. 4 ಮಂದಿ ಒಳ್ಳೇದಾಗಬೇಕು, ನಿಮ್ಮ ಮನಿ ಒಳ್ಳೇದಾಗಬೇಕು, ನಿಮ್ಮ ಮನಿ ಒಳಗೆ ನಿಮ್ಮ ಸಂಸಾರ ಚಲೋ ನಡಿಬೇಕು ಅಂದ್ರ ಒಳ್ಳೆತನದ ಒಂದು ಪಾಠ ಪೈಲ ಅಳವಡಿಸ್ಕೊಡ್ರಿ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತಾರೆ. ಇಲ್ಲ, ಒಂದ್ ನಿಮಿಷ ಮುಗಿಸ್ತಾನೆ. ಕವಲ ಕೇಳೋದು ಬಂದ್ ಮಾಡ್ರಿ ಅಂತ ಹೇಳ್ರಿ.
ನಂತರ ಶಾಸ್ತ್ರ ಕೇಳೋದು ಬಂದ್ ಮಾಡಂತ ಹೇಳ್ರಿ, ಪಂಚಾಂಗ ಕೇಳೋದು ಬಂದ್ ಮಾಡಂತ ಹೇಳ್ರಿ. ಒಂದ ಮಾತು ಒಳಗೆ ಹೇಳೋದಂದ್ರೆ ಮೂಢನಂಬಿಕೆ ಪೂರಾ ಏನಿದ್ರೆ ಅದು 0 ಮಾಡಿ. ಯಾವ್ಯಾವ ಮೂಢನಂಬಿಕೆಗಳಿಗೆ ಯಾವ ನಿಮ್ ಪ್ರಕಾರ ಯಾವ್ಯಾವ ಹೇಳಿ ಹೇಳಿ ಯಾವ ಹೇಳಿ. ಬಹಳ ಪ್ರಕಾರ ಅದಾವ. ಒಂದೇ ಎರಡು ಹೇಳ್ರಿ. ಯಾರು ನಿಮ್ಗೆ ಬೆಕ್ಕ ಅಡ್ಡ ಹೋದ್ರು ಮೂಢನಂಬಿಕೆ. ನೀವ್ ಎಲ್ಲೇ ಹೋಗ್ತಿದ್ರಿ ಎಲ್ಲಿ ಅದಕ್ಕೆ ಕೇಳಿದ್ರು ಮೂಢನಂಬಿಕೆ. ಅಥವಾ ನೀವ್ ಯಾವ್ದಾದ್ರು ಚಲೋ ಕೆಲಸ ಮಾಡಿದ್ರೆ ಯಾರೋ ಶೀನ್ ಇದ್ರು ಅದು ಮೂಢನಂಬಿಕೆ. ನೀವ್ ಇದನ್ನೆಲ್ಲ ನಂಬಕ್ ಹೋಗ್ಬೇಡ್ರಿ. ನಿಮ್ಮ ಮನಸ್ಸು ಸ್ವಚ್ಛ ಐತಿಲ್ರಿ, ನಿಮ್ ಮನಸ್ಸು ಸ್ವಚ್ಛ ಐತಿಲ್ಲ, ನಿಮ್ ಮನಸ್ಸು ಸ್ವಚ್ಛ ಇದೆ, ನೀವ್ ಯಾವ ಕೆಲಸ ಮಾಡ್ತಿದ್ದೀರಿ ಅದನ್ನ ಇಟ್ಕೋರಿ. ಅಲ್ಲಲ್ಲ, ನೀವು ಮಂಜುನಾಥ್ ಅವ್ರ ನೀವ್ ಹೇಳತ್ತೀರಿ ನಿಮ್ಮ ಅಂತವ್ರು ಹೇಳಿ ದಾಬೋಳ್ಕರ್ ಗುಂಡ್ ಹಾಕೊಂಡ್ರು. ಏನ ನಮ್ದ್ರ ಗೌರಿ ಲಂಕೇಶ್ ಅವ್ರು ಹೋದ್ರು. ಏನೋ ಎಷ್ಟು ಮಂದಿ ನಾ ಹೇಳ್ತೀನಿ. ಈಗ ನಾ ಸಮಾಜ ಸೇವೆ ಒಳಗೆ ನೀವು ತಮ್ಮನ್ನ ತೊಡಗಿಸ್ರಿ ಆಟೋಮೆಟಿಕ್ಲಿ ಎಲ್ಲ ಒಳ್ಳೇದಾಗಿ. ಯಾಕಂದ್ರೆ ನೀವು ಸಮಾಜದ ಕಳಕಳಿ ಗೊತ್ತದ ನೀವು ಒಳ್ಳೇದನ್ನ ಮಾಡ್ತೀರಿ. ಅದ್ರೊಳಗೇನ್ ಕೆಟ್ಟಿಲ್ಲ. ಯಾರು ಒಬ್ಬರು ಕೆಟ್ಟದಾರ ಅಂತ ಇಡೀ ಜಗತ್ತಿಗೆ ಕೆಟ್ಟನಾಗ ತಪ್ಪ್ರಿ. ಯಾರು 4 ಮಂದಿ ತಪ್ಪಿದಾರ ಅಂದ್ರೆ ಎಲ್ಲ ತಪ್ಪಿದ ಹಂಗಿಲ್ರಿ. ಎಲ್ಲಾ ಟೈಪ್ ಇರೋರು ಒಂದ್ ಸಮಾಜ ಅಂದ್ರೆ ಎಲ್ಲಾ ದಾರಿ ತಪ್ಪಿ ಹೈದರಾಬಾದ್ ಆಗಿದೆ. ಒಂದೇದು. ಎರಡನೇ ವಿಷಯ ಅಂತಂದ್ರೆ ಕೇವಲ ಸ್ವತಂತ್ರ ತಿಳಿದವರು 1%, ಕುತಂತ್ರಗಳು ಬಹಳ ಹುಟ್ಟಿದಾರ. ಅತಂತ್ರ ಅಂದ್ರೆ ಅವ್ ಹೇಳಿಕೇತಲ್ಲ. ಒಮ್ಮೆ ಒಂದ್ ಹುಡುಗಿ ಬಂದ್ ಕೂತಂದ್ರೆ ನಮ್ಮ ನಾದಿನಿ ಬರಲ್ಲ, ಆಕಿ ಬರಲ್ಲ, ಅವಾಗ ತೋರ್ಸೆ. ನಮ್ ಕಾಕಾ ಬರಲ್ಲ, ಅದನ್ನ ತೋರ್ಸೆ. ಅಲ್ಲೇ ಕಾಕಾ ಕಾಕಿ ಏನ್ ಇಲ್ಲಿ ಜೀವನ ಮಾಡಾರ್ದಾರ ಅಂತ ಬಾಳ ಆಗತ್ತವೆ. ಸರ್ ಇವೆಲ್ಲಗೂ ವಿರಾಮ್ ನೀಡಾಗ ನನ್ನ ಸರ್ವ ಧರ್ಮ ಸರ್ವ ಜಾತಿದ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಬರ್ರಿ, ನೀವು ಮ್ಯಾಚಿಂಗ್ ಮಾಡ್ಕೊರಿ. ಅಲ್ಲಿ ಎಷ್ಟೋ ಜನ ಹುಡುಗರು ಎಗ್ರಿ ಅದಾರ, ಹುಡುಗಿಯರು ಎಗ್ರಿ ಅದಾರ. ಅವರು ವಿಚಾರ ಮಾಡಿದಾರೆ ಏನಂದ್ರೆ ನಮ್ಗೆ ಯಾವ್ದು ಒಳ್ಳೆ ಒಂದು ಮಂತಾನ ಸಿಗಲತ್ತ. ಹುಡುಗಿಯರು ಅಂದಾರ, ಹುಡುಗರು ಅಂದಾರ. ಇದ್ರೊಳಗ ಜಾತಿ, ಭಾಷೆ, ಪಂಥ, ಕಲರ್ ಇವೆಲ್ಲ ಮೀರಿ ಸಗಟಿ ಇವೆಲ್ಲ ಒಂದು ಏನು ಪ್ರೋಗ್ರಾಮ್ ಆಗ್ತಾ ಇದೆ. ದಯವಿಟ್ಟು ಬರ್ರಿ, ದಯವಿಟ್ಟು ಇದನ್ನ ಪ್ರೋಗ್ರಾಮ್ ಮಾಡ್ತೀವಿ. ನಾವು ಮತ್ತೆ ನೀವು ನೆಕ್ಸ್ಟ್ ಎಪಿಸೋಡ್ ಬೇಕಾದ್ರೆ ಇದ್ರ ಬಗ್ಗೆ ಒಂದು ಒಳ್ಳೆಯ ಸಂದೇಶವನ್ನು ಜನರಿಗೆ ಏನ್ ಕೊಡಬೇಕು, ಏನ್ ನೀಡಬೇಕು ನಿಟ್ಟಿನಲ್ಲಿ ನಾ ಹೇಳಕ್ಕೆ. ಸ್ನೇಹಿತರೆ ಕೇಳಿದ್ರಲ್ಲ, ಫೇಸ್ಬುಕ್ ಅಲ್ಲಿ ಮಾಡಿದ್ರೆ ಇದನ್ನ ಯೂಟ್ಯೂಬ್ ದಲ್ಲಿ ಹಾಕ್ತೇವೆ. ಸದಾನಂದ ಭಾವನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಮಂಜುನಾಥ್ ಅವ್ರದ್ದು ಏನು ಸಂದರ್ಶನ ಐತೆ, ಈ ಸಂದರ್ಶನ ನಾವು ಹಾಕ್ತೇವೆ. ಏನೂ ಇಲ್ಲ, ಫೇಸ್ಬುಕ್ದಲ್ಲಿ 30,000-40,000 ಜನ ನೋಡಾತಿದೆ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕಡಿಮೆ ನೋಡಲಿ, ಅದ್ರ ನಮಗೆ ಪ್ರಸಾರ ಹೆಚ್ಚಾಗಬೇಕು, ಜನರ ಅವೇರ್ನೆಸ್ ಆಗಬೇಕು. ಮಂಜುನಾಥ್ ಅಂತವರು ಆಫೀಸ್ಗಳು ಹೆಚ್ಚಾಗಬೇಕು. ಯಾಕಂದ್ರೆ ಏಜೆಂಟ್ರೇ ಹೆಚ್ಚು ಕೊಟ್ಟಿದ್ದಾರೆ. ತಗೋತಾರ 3,000, ತಗೋತಾರ 5,000, ತಗೋತಾರ 15,000. ನಿಮ್ಮ ಪ್ರೊಫೈಲ್ ಕಳಿಸ್ತಾವಂತಾರ, ಇವರು ನಾಪತ್ತೆ ಅವರು ನಾಪತ್ತೆ. ಅದಾಗಬಾರ್ದು. ಈ ಮಂಜುನಾಥ್ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತಾರ. ಬಡವರಿದ್ರ ಅವರಿಗೆ ಫ್ರೀಯಾಗಿ ಬರ್ರಿಪ್ಪ ಕೊಡ್ರಿ, ಅಪ್ಲಿಕೇಶನ್ ತುಂಬ್ರಿ, ನೀವು ಕೊಡ್ರಿ ಅಂತ ನೀವು ಅನ್ನತ್ತೀರಿ. ಭಾಳ ಬಡವಿದ್ದ 500 ತಗೋರಿ, ಭಾಳ ಶ್ರೀಮಂತ ಬಿದ್ದ 10,000 ತಗೋರಿಲ್ಲ ಅವನಿಗೆ. ಯಾಕಂದ್ರೆ ಹಾಯ್ ಪ್ರೊಫೈಲ್ ಬೇಕಾಗಿ 1,000 ನೀವು ಇಟ್ಕೊಂಡು ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಿಮ್ದು ಖರ್ಚಿದೆ, ಆಫೀಸ್ ಇದೆ, ಫ್ಯಾನ್ ಇದೆ, ಇಬ್ಬರಲ್ಲಿ ವರ್ಕರ್ ಇದಾರೆ, ಕಂಪ್ಯೂಟರ್ ಇದೆ. ಇನ್ನು ವೆಬ್ಸೈಟ್ ಪ್ರಾಬ್ಲಮ್ ಹೇಳತ್ತೀರಿ, ವೆಬ್ಸೈಟ್ ತೆಗಿಬೇಕಾಗಿದೆ, ತಗೋರಿ. ಆದ್ರೆ ಏನು ಬಂದಿರ್ತಲ್ಲ ಅವ್ನಿಗೆ ನ್ಯಾಯ ಸಿಗಬೇಕು. ವರ್ಷಾಗ ಎಷ್ಟು ಮದುವೆ ಮಾಡ್ತಾ ಅಂತ ಆ ಫೋಟೋಗಳು ಹಾಕ್ರಿ. ಯಾಕಂದ್ರೆ ಏನೈತಿ, ನಂಬಕ್ಕೆ ಏನಾಗಿದೆ, ಹಳ್ಳಿಯಲ್ಲಿ ಒಂದು ಹುಡುಗಿನ 10 ಮಂದಿ ತೋರ್ಸಾತಾರೆ ಏಜೆಂಟ್ಗಳು. 10,000 ಆಯ್ತು. ಮತ್ತೆ ಹುಡುಗಿನ ಒಂದೊಂದು ವಾರಕ್ಕೆ 4 ಗಂಟೆಗೆ ಒಂದು ತೋರಿಸ್ತಾನ, 12 ಗಂಟೆಗೆ ಒಂದು ತೋರಿಸ್ತಾನ, ಬೆಳಿಗ್ಗೆ ಒಂದು ತೋರಿಸ್ತಾನ. ಅವ್ನು ಬೇರೆ ಡಿಪೆಂಡ್ ಕೊಟ್ಟಿರ್ತಾರೆ. ಹಂಗಿಲ್ಲ, ಇಲ್ಲಿ ಆಫೀಸ್ ಇದೆ, ಆಫೀಸಿಗೆ ಬನ್ನಿ. ಇಲ್ಲಿ ಪ್ರಾಮಾಣಿಕರಿದಾರ. ಮಂಜುನಾಥ್ ಅಂತವರು ಸಮಾಜ ಸೇವೆಗೆ ಬಹಳ ಸಲ ದುಡಿತಾರ, ನನಗೆ ಗೊತ್ತಿದೆ. 30 ವರ್ಷದಿಂದ ಸಮಾಜ ಸೇವೆ ಸಲಹೆಗೆ ದುಡಿತಾ ಇದಾರ. ಪತ್ರಿಕಾ ರಂಗದಲ್ಲಿ ಅಮೋಘವಂತ ಸೇವೆನ ಸಲ್ಲಿಸಿದಾರ. ಅವ್ರ ಸೇವೆ ಬಹಳ ಅಮೂಲ್ಯ ಇದೆ. ಅಂಥವ್ರು ನಮ್ಮ ಸಂದರ್ಶನ ಮಾಡ್ಬೇಕಾದ್ರೆ ನಾವು ಹಂಗೆ ಡೂಪ್ಲಿಕೇಟ್ ಮಂದಿ ಸಂದರ್ಶನ ಮಾಡಂಗಿಲ್ಲ. ನಾವು ಒಳ್ಳೆಯವ್ರು ಇರ್ತಾರೆ, ಅವ್ರು ಸಂದರ್ಶನ ಮಾಡ್ತೇವೆ. ಎಷ್ಟೋ ಜನ ಎಷ್ಟೋ ಹಳ್ಳಿಯಾಗ ಏಜೆಂಟ್ ಇರ್ತಾರೆ, ಹಿಡಿಯಂಗಿಲ್ಲ ನಾವು. ಆಫೀಸಲ್ಲಿ ಏನಿರ್ತಾರೆ ಅವರು ಅಧಿಕೃತವಾಗಿರ್ತಾರೆ. ನಂತರ ಊರಾಗೇನು ಏಜೆಂಟ್ ನಂಬಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಒಂದು ಹುಡುಗಿನ ಅಥವಾ ಒಂದು ಹುಡುಗನ 20 ಮಂದಿ ತೋರಿಸ್ತಾರೆ. ಆ ಹುಡುಗಿ 35 ವರ್ಷಕ್ಕೆ ತೋರಿಸ್ತಾರೆ. ಒಂದು ಏನಾಗಿತ್ತು ಮಂಜುನಾಥ್ ಅವ್ರೆ, ಶಂಕೇಶ್ವರಲ್ಲಿ ಹುಡುಗಿನ ಪಸಂದ್ ಮಾಡಿದ್ರು ಒಬ್ರು. ಅವ ಅಪ್ಪ ಏನಂತಾನೆ 25,000 ಕೊಟ್ರೆ ನಾ ಹುಡುಗಿನ ಕೊಡ್ತಾ ಅಂತಾನ. ಯಾಕಂದ್ರೆ 25,000 ಅಲ್ಲಿ ಪೇಮೆಂಟ್ ತರ್ತೀಳಕ್ಕೆ ಲೆಕ್ಚರಾಗಿ. ಅಂದ್ರೆ ಇವಾಗ ಹೆಂಗೆ 25,000 ಕೊಡೋರು ಅವರು? ಅಂದ್ರೆ ಹುಡುಗಿ ಚಂದ ಇತ್ತು, ಅದನ್ನು ದುರುಪಯೋಗ ಪಡಿಸ್ಕೋತಾರೆ. ತಂದೆ ತಾಯಿಗೆ ಗೊತ್ತಿಲ್ಲ ತಮ್ಮ ಮಕ್ಕಳನ್ನು ಯಾವ ರೀತಿ ಕೊಡ್ಬೇಕಂತ. ಇಂಥ ಎಷ್ಟು ಉದಾಹರಣೆ ಬೇಕು, ಸಾವಿರಾರು ಉದಾಹರಣೆಗಳು. ಒಂದು PhD ಆಗುವಂಥ ಒಂದು ಬುಕ್ಕನ್ನು ಬರೆಯುವಂಥ ಒಂದು ವಿಚಾರದಲ್ಲಿದೆ. ಯಾಕಂದ್ರೆ ಸಾಮಾಜಿಕ ಪ್ರಜ್ಞೆ ಆಗಬೇಕಾದ್ರೆ ಸಮಾಜದಲ್ಲಿ ಎಲ್ಲೆಲ್ಲಿ ಏನೇನು ಇಡ್ತೀವಿ ಅನ್ನೋದು ಪಾಲಕರಿಗೆ ಗೊತ್ತೇ ಇಲ್ಲ. ಯಾಕಂದ್ರೆ ವೆಬ್ಸೈಟ್ ಅನ್ನೋದು ಗೊತ್ತಿಲ್ಲ, ಮೊಬೈಲ್ ತೆಗೆದು ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ. ಇವ್ರಿಗೆ ನೇರವಾಗಿ ಇವ್ರಿಗೆ ಏನೋ ಹೇಳಬೇಕು, ಅದು ಇಲ್ಲ. ಎತ್ತಿಗೆರೆ ಕ್ವಾನ್ ಕೆರಿಗೆ ಹೇಳ್ತದೆ. ನೀವು ಭಾಳ ನಂಬಿದಿರಿ, ಬಸವಣ್ಣವ್ರನ್ನ ನಂಬಿದಿರಿ. ಆಗಿನ ಕಾಲಕ್ಕೆ ಈಗಿನ ಬರತ್ತೀರಿ, ಹೊಂದಾಣಿಕೆ ಆಗ್ತೈತೆ ಅಂತ ಮಾಡತ್ತೀರಿ. ಹೊಂದಾಣಿಕೆ ಅದ್ರ ಆಗಲಿ ಬಿಟ್ಟರೆ ಬಿಡ್ರಿ. ಯಾಕಂದ್ರೆ ನಿಮ್ಮ ಕೆಲಸ ನೀವು ಮಾಡತ್ತೀರಿ, ಪ್ರಾಮಾಣಿಕವಾಗಿ ಮಾಡತ್ತೀರಿ. ಇದು ಶುಭ ಆಗಲಿ. ನಮ್ಮ ಸದಾನಂದ ಭಾವನೆ ಯೂಟ್ಯೂಬ್ ಐತಿಂದು ಕೂಡ ನಮ್ಮ ಶುಭಾಶಯ ತೋರಿಸ್ತೇವೆ. ನಿಮ್ಮ ಏನು ಒಂದು ಕೆಲಸ ಇದೆ, ಇದಕ್ಕೆ ಯಶಸ್ವಿನೂ ಕೂಡ ಸಿಗಬೇಕು.
ಯಾಕಂದ್ರೆ ಜನ ಇಲ್ಲಿ ಆಫೀಸಿಗೆ ಬರಬೇಕು, ಬಂದು ರಿಜಿಸ್ಟ್ರೇಷನ್ ಮಾಡಬೇಕು, ಏನಾದ್ರು ಕೇಳಬೇಕು. ನೀವು ಕೂಡ ಸ್ಪಷ್ಟವಾಗಿ ಹೇಳ್ಬೇಕು. ನೀವು ಒಮ್ಮೆ ಇರ್ತೀರಿ, ಒಮ್ಮೆ ಇರಂಗಿಲ್ಲ. ನಿಮ್ಮ ಸ್ಟಾಫ್ಗೆ ಮಾರ್ಗದರ್ಶನ ಮಾಡಬೇಕು, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಮತ್ತೊಬ್ಬರಿಗೆ ಹೋಗಿ ಹೇಳಬೇಕು, ಇಂತಿಂಥ ಮಂಜುನಾಥ್ ಅವರು ಭಾಳ ಒಳ್ಳೆ ಕೆಲಸ ಮಾಡ್ತಾರೆ ಹೋಗ್ರಿ ಅಂತೇಳಿ. ನಿಮ್ಮಂಥವ್ರು ಸಿಗೋದು ಭಾಳ ಪ್ರಾಮಾಣಿಕ ಸಿಗೋದು ಭಾಳ ಕಠಿಣ ಇದೆ. ನಾವು ಎಷ್ಟೋ ಏಜೆಂಟ್ಗಳು ಒಂದು ಹಳ್ಳಿಯಾಗ 4 ಮಂದಿ ಏಜೆಂಟ್, ಅವ್ನು ತೋರಿಸ್ರೆ ಅವ ಹಾಪಾಪ 2,000 ತೊಗೋತಾರೆ. 2,000 ಅವ್ಗೊಂದು 1,000 ಮತ್ತು ಅವ್ನು ಮತ್ತೊಂದು ತೋರಿಸ್ತಾನೆ, ಅವ್ನು ಮತ್ತೊಂದು 1,000 ಈಗ ನಿಮ್ದು ಹಂಗಿಲ್ಲ. ಅಧಿಕೃತ ಆಫೀಸ್ ಇದೆ. ದಯಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ, ನಿಮಗೆ ಶುಭ ಆಗಲಿ. ಮತ್ತೇನಾದರೂ ಹುಡುಗ ಹುಡುಗಿ ಹೇಳೋದಂತಂದ್ರೆ ಏನು ಹೇಳ್ಬೇಕಂತಂದ್ರೆ, ನೀವು ಹುಡುಗಿ ಕಣ್ ತೆಗೆದು ನೋಡಿ, ಗೌರವಗತ್ತೆ ಕೊಂಡ್ಬೇಡ್ರಿ. ಯಾಕಂದ್ರೆ BSc BCom BA PhD ಅಂತ ಹೇಳ್ತಾರೆ, ಕೆಳಗೆ ಕುಂತಾರ ಕೆಳಗೆ ಹೋಗ್ತಾರೆ. ಅಂದ್ರೆ ನಿಮ್ಮ ತಂದೆ ತಾಯಿ ನಿಮ್ಮನ್ನು ಮದುವೆ ಹೆಂಗೆ ಮಾಡ್ಸೋರು, ಹುಡುಗ ಸ್ಟ್ರಾಂಗ್ ಇದ್ದ, ನಿಮಗೆ ಬೇಕಾದ ಪರ್ಸನಾಲಿಟಿ ಇತ್ತು. ಅದ್ರ ನೀವು ಎದ್ದು ಹೋದ್ರಂದ್ರೆ ಕಿಟಕಿಯಾಗಿ ನೋಡ್ರೆ ಪರ್ಸನಾಲಿಟಿ ಗೊತ್ತಾಗ್ತದೆ. ಇಲ್ಲ ಮುಂದೆ ನೋಡಿ ಸ್ವಲ್ಪ ನೋಡ್ರೆ ಗೊತ್ತಾಗೈತೆ, ಹಾಂ ನಮ್ಗೆ ಹೀರೋ ಇತ್ತ ಬೇಕು. ನಾ ತಂದೆ ತಾಯಿಗಳು ಜಗಳ ತೆಗಿರಿದಾನೆ, ನನಗೆ ಈ ಹೀರೋ ಸಿಕ್ಕಿದಾನ ಮಾಡ್ಕೋತೇನಂತ. ಬಡವಿರಲಿ ಏನೋ ಇರಲಿ, ಶಕ್ತಿವಂತಿದ ಅಂತ ಗೊತ್ತಾಗ್ತೈತೆ. ನೋಡಿ ಕೂಡಲೇ ಕುಡುಕಿದ್ದನ್ನು ಗೊತ್ತಾಗ್ತೈತೆ ನಿಮಗೆ. ಯಾಕಂದ್ರೆ ಎಲ್ಲ ಕಡೆ ತಿರುಗಾಡಿರ್ತಾರೆ. ನೋಡ್ರಿ ಹುಡುಗನ್ ನೋಡ್ರಿ. ಮತ್ತು ಇವ್ರು ಈ ಮಕ್ಕಳ ಹುಡುಗರು ಇವ್ರದ್ದು 108 ನಾಟಕ, ಗಿಡ್ಡದಾಳ ಕರಗಿದಾಳ ಆದಿದಾಳೆ, ಏನು ಬೆನ್ನಿ ಹಚ್ಚಿ ಕುಡಾರ್ದ್ರಿ ಮಕ್ಕಳ್ರೆ ಇವ್ರಿಗೆ ಹೇಳ್ತೇವೆ ನಾವು, ವಧುಗಳಿಗೆ ಹೇಳ್ತೇವೆ. ನೀವು ದಾರಿ ತಪ್ಪಾತ್ರಿ. ಅವ್ರು ಬಂದು ನೋಡ್ತಾರಪ್ಪ, ನೀನು ನೋಡಾತಿ, ಆಕೆ ಯಾಕೆ ನೋಡಬಾರ್ದು? ಮತ್ತು ಲಿಂಗ ಸಮಾನತೆ ಅಂತಾರೆ. ಆತ್ಮ ಒಂದೇ, ಗಂಡು ಅಲ್ಲ ಹೆಣ್ಣು ಅಲ್ಲ, ಆತ್ಮ ಒಂದೇ. ನಿಮ್ದು ಆತ್ಮ, ಅದು ಆತ್ಮ ಒಂದೇ. ನೋಡಿ ನಿರ್ಣಯ ನೀವು ತೆಗೆದುಕೊಳ್ಳಿ. ಅವಪ್ಪ ದಾರಿ ತಪ್ಪಿಸ್ತಾರ, ನೀವೇನು ತಿಳ್ಕೊತೀರಿ? ನಮ್ಮ ಅವ್ವ ಅಪ್ಪ ಒಳ್ಳೇದನ್ನ ಮಾಡ್ತಾರಲ್ಲ ನಮ್ಮ ಸಲುವಾಗಿ ಅಂತ ನಂಬಿಕೆಯಾಗಿ 35 ವರ್ಷ ಆಗಿದೆ. ಈಗ 25 ವರ್ಷ 35 10 ವರ್ಷ ಆಯ್ತು. ಅವರು 80-90 ತೋರಿಸಿರು. ಹೈಫೈ ಪ್ರೊಫೈಲ್ ಇದ್ದದನ್ನು ಬಿಟ್ಟು ಆದ್ರೆ ಮಹಾಲಕ್ಷ್ಮಿ ಬಂದು ಒದೆ ಹಾಕ್ತೀರಿ ನೀವು. ಎಂತೆಂಥ ಒಳ್ಳೆ ಹುಡುಗ, ಇಂಜಿನಿಯರ್ ಇರ್ತಾನೆ, ಕಾಂಟ್ರಾಕ್ಟರ್ ಇರ್ತಾನೆ, ಅವನು ಗೌರ್ಮೆಂಟ್ ಆಫೀಸರ್ಗೆ ದುಡ್ಡು ಕೊಡ್ತಿರ್ತಾನೆ. ನೀವು ಗೌರ್ಮೆಂಟ್ ಆಫೀಸರ್ ಬೇಕಂತಾನೆ. ಅಲ್ಲ ಕಾಂಟ್ರಾಕ್ಟರ್ನ ಅವ್ಗೆ ದುಡ್ಡು ಕೊಡತ್ತಲ್ಲ, ಕಮಿಷನ್ ಕೊಡತ್ತಲ್ಲ, ಅಂಥವ್ರು ನಿಮ್ಗೆ ಬೇಡ. 4 ಬಿಲ್ಡಿಂಗ್ ಇದಾವ. ಇಲ್ಲ ನಮ್ಗೆ ಗೌರ್ಮೆಂಟ್ ಆಫೀಸ್ ಬೇಕಂತ. ಆಫೀಸರ್ ಸಸ್ಪೆಂಡ್ ಆಗಿ ಹೋದ್ರೆ ಏನು ಮಾಡೋರು? ಇದೆಲ್ಲ ನೀವು ತಿಳ್ಕೊಬೇಕು. ಹುಡುಗಿಯರು ತಿಳ್ಕೊಬೇಕು, ಹುಡುಗರು ತಿಳ್ಕೊಬೇಕು. ಹುಡುಗಿ ಚಲೋ ಆಯ್ತು ಅಂದ್ರೆ ಎಂಥ ಮನಿತನ ಇದ್ರು ಮಾಡ್ಕೋಬೇಕು ನೀವು. ಹಿಂಗೆ ನೋಡ್ತಾರ, ಕಾರ್ ಗಾಡಿ ಇಲ್ಲಲ್ಲ, ಇದಿಲ್ಲ, ನಮಗೆ ವರದಕ್ಷಿಣೆ ಕೊಡ್ತಾರೆ, ಎಲ್ಲ ಬಿಟ್ಟು ಬಿಡ್ರದ. ವರದಕ್ಷಿಣೆ ತೊಗೊಂಡ್ರೆ ಜೈಲಿಗೆ ಹೋಗ್ತೀರಿ ನೀವು. ಈಗ ಜೈಲನ ಗತಿ. ಈಗ ಹುಡುಗಿ ಸಿಗೋದು ಕಟ್ಟಿನ ಐತಿ. ಇನ್ನು ಹುಡುಗಿಯರು ಸಿಗಂಗಿಲ್ಲ ಅಂತ ಒಂದು ಆರೋಪ ಐತೆ. ಅದಕ್ಕೆ ಹೇಳ್ತಾರೆ ಮಂಜುನಾಥ್ ಅವ್ರೆ, ಸಿಗುದಿಲ್ಲತ್ತಲ್ರಿ. ಮಾರ್ಕೆಟ್ ಒಳಗ ನೀವು ಹೋದ್ರೆ ನಿಮ್ಗೆ ಹಂಗ ಸಂತಿ ಮಾಡ್ತಿರಲ್ಲ, ಹಂಗ ಸೇಮ್ ಇಲ್ಲಿ ಹುಡುಗರು ಅದಾರ, ಹುಡುಗಿಯರು ಅದಾರ. ಸೊ ನೀವು ಹುಡುಕ್ಬೇಕಾದ್ರೆ ಮ್ಯಾಚಿಂಗ್ ಮಾಡೋದು ಒಂದು ಭಾಳ ಇಂಪಾರ್ಟೆಂಟ್ ಇದೆ. ಅದನ್ನ ಮಾಡ್ಬೇಕು ಸರ್. ಆಟೋಮೆಟಿಕ್ ಆಗಿ ನೀವು ಕಡಿಮೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹುಡುಗಿದ್ರೆ ಸಿಗ್ತಾರ. ನೀವು ಹೆಚ್ಚಿನ ಆಸೆ ಇಟ್ಕೊಂಡು ಹೋದ್ರಂದ್ರೆ 100% ಪರ್ಫೆಕ್ಟ್ ಬೇಕಂದ್ರೆ ಸಿಗೋದು. ಅಲ್ಲ ಮಂಜುನಾಥ್ ಅವ್ರು ಏನಾಗಿದೆ, 100 ಹುಡುಗರಿಗೆ 50 ಹುಡುಗಿಯರ ಅಂತ ಇವು ಏಜೆಂಟ್ರು ಸುದ್ದಿ ಹಬ್ಬಿಸಿದಾರ. ಅಂದ್ರೆ ನಿಮ್ಗೆ ಸಿಗಂಗಿಲ್ಲಪ್ಪ, ಬೇಗ ಮಾಡ್ಕೊ ಅಂತೇಳಿ. ಇಲ್ಲ, 100 ಹುಡುಗರು 100 ಹುಡುಗಿಯರೇ ಇದಾರ. ಶ್ರೀಮಂತರದ ಮಾತ್ರ ಮದುವೆ ಆಗತ್ತವ, ಮಧ್ಯಮದವ್ರ ಗೊದ್ದಾಡಿ ಸಾಯತಾರ. ಇದ್ದದ ಮದುವೆ ಒಂದು 5 ಲಕ್ಷ ತೆಗೆದಿರ್ತಾರ. 3 ಲಕ್ಷ ಮದುವೆ ಹುಡುಗನ ನೋಡತಕ ಹೋತು, 2 ಲಕ್ಷ ಉಳಿತು. ಸಾಲ ಮಾಡ್ತಾರ ಒಂದು 3 ಲಕ್ಷ. ನಂತರ ಬಡವರ ಅನ್ಕ ಎಕ್ಸ್ಪೆಕ್ಟೇಷನ್ ಎಲ್ಲ ಆಯ್ತು. ನೀವು ಹೇಳತ್ತಿಲ್ಲ, ಹಿರಿಯರ ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಅದ್ರ ಹುಡುಗಿ ಏನು ಸಂದೇಶ ನೀವು? ಹಿರಿಯರ ಮಾತು ಕೇಳಂತಿರೋ, ಅವ್ವ ಅಪ್ಪನ ಮಾತು ಕೇಳ್ತಿರೋ, ಹುಳಿ ಹೆಣ್ಣವ್ರ ಮಾತು ಕೇಳಂತಿರೋ, ಅಥವಾ ನೇರವಾಗಿ ಹುಡುಗನ ನೋಡಂತಿರೋ, ಬಂದು ಕೂತಾಗ ಮಾತಾಡಂತ ಅಂತಿರೋ, ಏನು ಹೇಳ್ರಿ? ನೀವು ಹುಡುಗ ನೋಡಕ್ ಹೋದಾಗ ಹುಡುಗಿನೂ ನೋಡ್ಬೇಕಾಗ್ತೈತಿ. ಹುಡುಗಿ ಕುಂತ ಒಂದು 5 ನಿಮಿಷ ಮಾತಾಡ್ಕೋರಿ. ನಿಮ್ಮದೇ ಏನಾದರೂ ಥಿಂಗ್ಸ್ ಇದ್ದು ಅಂದ್ರೆ ಶೇರ್ ಮಾಡ್ಕೋರಿ, ಪರ್ಸನಲ್ ಇಲ್ಲ ಹೇಳ್ಕೋರಿ. ಅವ್ರಿಗೆ ತಮ್ಮ ಮನಸ್ಸಿನ ಮಾತುಗಳು ಬಿಚ್ಚಿಟ್ಕೊಂಡ್ರೆ ಮದುವೆ ಆಗ್ರಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾಳೆ ಒಡಕ್ ಮೂಡೋದು ಭಾಳ ಇಂಪಾರ್ಟೆಂಟ್, ಒಂದು ಹಾದಿ ಹೆಚ್ಚಾಗ್ತೈತೆ ಅದು. ಸೊ ಅದಕ್ಕೋಸ್ಕರ ತಾವು ಏನು ಮಾಡೋದು, ಪೇರೆಂಟ್ಸ್ ಇಷ್ಟ ರಿಕ್ವೆಸ್ಟ್ ಮಾಡೋದು, ಹುಡುಗ ಹುಡುಗಿ ಒಪ್ಪಿದ ನಂತರ ಯಾವುದೇ. ಈಗ ಲವ್ ಮ್ಯಾರೇಜ್ ಬೆಸ್ಟು, ಅರೇಂಜ್ ಮ್ಯಾರೇಜ್ ಬೆಸ್ಟು? ಲಾಸ್ಟ್ ಕ್ವಶನ್ ನೋಡ್ರಿ, ಎರಡೂ ಸಮಾನ ಹತ್ರ ಬರ್ಬೇಕು. ಜೀವನ ಹೆಂಗ್ ಸಾಕ್ಸೋದು ನೋಡ್ರಿ, ಅವ್ರ ಮೇಲೆ ಡಿಪೆಂಡ್ ಐತಿ. ನಾ ಹೇಳ್ತೇನ್ರಿ, ಎಲ್ಲಿ ಮೆಂಟಲಿ ಎಲ್ಲಿ ಸೋಲ್ ಕೊಡ್ತಾವ, ನೀವು ಹೆಂಗೆ ಇದ್ರೆ ಆತ್ಮ ಒಂದೇ ಅಂತ. ಎಲ್ಲಿ ಆತ್ಮ ಕೊಡ್ತಾವಲ್ಲ, ಆಟೋಮೆಟಿಕ್ಲಿ ಅವ್ರ ಜೀವನ ಕಷ್ಟ ಆಗಲಿ ಸುಖ ಆಗಲಿ ಎಲ್ಲ ಸಮಾನವಾಗಿ ಹಂಚ್ಕೊಂಡು ಜೀವನ ಸಾಗಿಸ್ತಾರೆ. ಮತ್ತೆ ಎಲ್ಲಿ ಆತ್ಮ ಕೊಡೋದಿಲ್ಲಲ್ರಿ, ಅಲ್ಲಿ ನೀವು ಬಂಗಾರ ಕೊಟ್ಟರು ಅಷ್ಟೇ, ಬೆಳ್ಳಿ ಕೊಟ್ಟರು ಅಷ್ಟೇ, ನೀವು ಡೈಮಂಡ್ ಕೊಟ್ಟರು ಅಷ್ಟೇ, ಇಡೀ ಜಗತ್ತವ್ರಿಗೆ ಬರೆದು ಕೊಟ್ಟರು ಇನ್ನೂ ಕಡಿಮೆ ಐತೇನವ್ರ ಅವ್ರ ಜೀವನ ಸಾಗಿಸೋಕೆ ಸಾಧ್ಯ ಇಲ್ಲ. ಅದು ಲವ್ ಮ್ಯಾರೇಜ್ಗೂ ಬರೋದಿಲ್ಲ, ಅದು ಅರೇಂಜ್ ಮ್ಯಾರೇಜ್ಗೂ ಬರೋದಿಲ್ಲ. ಅದನ್ನೇ ಹೇಳಿರಲ್ಲ ನಿಮ್ಗೆ, ನಮ್ಮದು ಏನಪ್ಪಾ ಸಂಸ್ಕೃತಿ ಅಂದ್ರೆ, ನಾವು ಮದುವೆ ಯಾಕೆ ಮಾಡ್ತೀವಿ, ಕೂಡಿ ಯಾಕೆ ಇರಂತೀವಿ,
ಅವ್ವ ಅಪ್ಪನ ಜೊತೆ ಇರ್ರಿ, ಕೂಡು ಕುಟುಂಬ ಇಟ್ಕೋರಿ. ಇವನ್ನೆಲ್ಲ ಹೇಳಕ್ಕಂದ್ರೆ ಏನಂದ್ರೆ ಬಹಳಷ್ಟು ಸ್ಟ್ರಗಲ್ ಐತಿ. ಇದನ್ನ ಹೇಳ್ಬೇಕಾದ್ರೂ ಬಹಳಷ್ಟು ವಿಚಾರ ಮಾಡಿ ವಿದ್ಯಾವಂತರು, ವಿದ್ವಾಂಸರು ಇದ್ರ ಬಗ್ಗೆ ಬರ್ದು ಹಾಕಿಟ್ಟಾರಂದ್ರೆ ಜೀವನ ಸಾಗಿಸೋಕೆ ಏನೆಲ್ಲ ಇಂಪಾರ್ಟೆಂಟ್ ಅದು ಆಲ್ರೆಡಿ ಬರ್ತಾರೆ. ಅದನ್ನು ಕೂಡ ತಾವು ಕೂಡ ಓದಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೈತಿ. ನಾವು ಹೇಳಿದ್ದು ನಿಮ್ಗೆ ಏನು ಅನ್ಸ್ಬೋದು, ಇವೇನು ಹೇಳತ್ತ ಇಟ್ಟು ಅಂತ ಅನ್ಸ್ಬೋದು. ಬಟ್ ಇವನ್ನೆಲ್ಲ ಓದಿದ್ರೆ ಆಟೋಮೆಟಿಕ್ಲಿ ಎಲ್ಲ ಒಂದು ಹಂತಕ್ಕೆ ಒಳ್ಳೇದಾಗ್ತೈತಿ. ಜೀವನ ಸಾಗಿಸಕ್ಕೆ ಲವ್ ಮ್ಯಾರೇಜು ಅಷ್ಟೇ, ಅರೇಂಜ್ ಮ್ಯಾರೇಜು ಅಷ್ಟೇ. ಬಟ್ ನಿಮ್ಮ ಹೊಂದಾಣಿಕೆ ಭಾಳ ಇಂಪಾರ್ಟೆಂಟ್. ಹೊಂದಾಣಿಕೆ ಮಾಡ್ಕೋಬೇಕಾದ್ರೆ ಮೂರನೇದವ್ರ ಕಿವಿಗೆ ಅವ್ರು ಏನು ಹೇಳ್ತಾರ ಅದಕ್ಕೆ ಕಿವಿನೇ ಕೊಡಕ್ಕೆ ಹೋಗ್ಬೇಡ್ರಿ. ಮಂದಿ ಮಾತು ಕೇಳೋನಿಲ್ದ ನಿಮ್ಮ ಜೀವನ ನೀವು ಸಾಗಿಸಕ್ಕೆ ಟ್ರೈ ಮಾಡ್ರಿ, ಆಟೋಮೆಟಿಕ್ಲಿ ಎಲ್ಲ ಒಳ್ಳೇದಾಗ್ತದೆ. ಶುಭವಾಗಲಿ. ನಮಗೆ ನಮ್ಮ ಚಾನಲ್ಗೆ ಸಂದರ್ಶನ ಕೊಟ್ಟದಕ್ಕಾಗಿ ಮಂಜುನಾಥ್ರೆ ಶುಭ ಆಗಲಿ. ಇನ್ನಷ್ಟು ವಿಚಾರಗಳು, ಇನ್ನಷ್ಟು ಅಮೋಘವಾದ ವಿಚಾರಗಳು, ಇನ್ನೂ ಖತರ್ನಾಕ್ ವಿಚಾರಗಳು. ಈಗ ಮೊದಲನೇ ವಿಚಾರದಲ್ಲಿ ನಾನು ಏನೂ ಮಾತಾಡಿಲ್ಲ, ಯಾಕಂದ್ರೆ ಸಮಾಜ ಅಲ್ಲೋಲ ಕಲ್ಲೋವಾದಂಥ ಒಂದು ವಿಚಾರಗಳು ನಮ್ಮ ಕಡೆವೆ. ಜನನ ಪರಿವರ್ತನೆ ಮಾಡುವಂಥ ಶಕ್ತಿ ನಮಗಿದೆ. ಇದನ್ನ ಏನ್ ಮಾಡೋಣ ಅಂದ್ರೆ ಇದು ಹೇಗಾದ್ರೂ ನಾವು ಪ್ರೋಗ್ರಾಮ್ದಲ್ಲಿ ಬಿಸಿ ಇದೀವಿ ಈ ವಾರ. ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ದಲ್ಲಿ ಬರ್ತೀವಿ. ಈಗೆಲ್ಲ ಏನ್ ಬರುತ್ತೆ ಅಥವಾ ನೆಕ್ಸ್ಟ್ ಮತ್ತೆ ಯಾವ ಪ್ರೋಗ್ರಾಮ್ ಇರ್ತದೆ ಅದಕ್ಕಿಂತ ಮುಂಚೆ ಮತ್ತೊಂದು ನಾನು ನಿಮ್ಗೆ ಹೇಳ್ತೀನಿ. ಆ ಟೈಮ್ದಲ್ಲಿ ಕೂಡ ಇನ್ನೂ ವಿಸ್ತಾರವಾಗಿ ನಾವು ಜನರಿಗೆ ಒಂದು ಸ್ವಲ್ಪ ಸಮಾಜಕ್ಕೆ ಒಳ್ಳೆಯದನ್ನ ಮುಟ್ಸೋಣ. 4 ಮಂದಿ ಒಳ್ಳೇದಾಗ್ಲಿ, ಒಳ್ಳೆಯ ಸಂಸಾರವನ್ನು ಇಡಲಿ, ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿ. ಇಷ್ಟೇ. ಧನ್ಯವಾದಗಳು ಸರ್. ಧನ್ಯವಾದ ಸರ್. ನಮಸ್ಕಾರ.